ದೇವರಿಗೆ ಸ್ತೋತ್ರವ. ಈಗ ದೇವರ ಮಕ್ಕಳಾಗಿದ್ದೇವೆ ಪ್ರೇರೆ. ಹೌದು, ನಾವು ಯೋಹಾನ ಸುವಾರ್ತೆ 1ನೇ ಅಧ್ಯಾಯ 12ನೇ ವಾಕ್ಯದಲ್ಲಿ ಓದುತ್ತೇವೆ ಪ್ರೇರೆ. ಯಾರ್ಯಾರು ಆತನನ್ನು ಅಂಗೀಕರಿಸಿದರು ಅಂದರೆ ಯೇಸು ಕ್ರಿಸ್ತನನ್ನು ವಿಶ್ವಾಸಿಸಿದರು, ಅಂಗೀಕರಿಸಿದರು ಅಂದರೆ ಆತನ ಹೆಸರಿನ ದೀಕ್ಷಾ ಸ್ನಾನ ಪಡೆದರು, ಆತನನ್ನು ಧರಿಸಿಕೊಂಡರು, ಸ್ವಂತ ರಕ್ಷಕನಾಗಿ ದೇವರಾಗಿ ಆತನನ್ನು ಪ್ರೀತಿಸಿ ಆತನ ಆಜ್ಞೆಗಳನ್ನು ಕೈಗೊಂಡು ನಡೆದರು. ಹೌದು ಪ್ರೇರೆ, ದೇವರು ಸ್ವರೂಪ ಯೇಸು, ಕಾಣದ ದೇವರ ಕಾಣುವ ರೂಪ, ಸರ್ವಸೃಷ್ಟಿಗೆ ಜ್ಯೇಷ್ಠ ಪುತ್ರ, ಆಗಲಿಲ್ಲದರ ಅಗ್ರಸ್ಥ, ಆದಿ ಸಂಭೂತ, ಸತ್ತವರೊಳಗಿನ ಮೊದಲೆದ್ದು ಬಂದಾತ ಎಂದು ಯಾರೆಲ್ಲ ನಂಬಿದರೋ ಅವರಿಗೆ ದೇವರ ಮಕ್ಕಳಾಗುವ ಅಧಿಕಾರ ಕೊಟ್ಟ ಪ್ರೇರೆ. ಹೀಗೆ ನಾವು ಯೋಹಾನನ ಮೊದಲನೇ ಪತ್ರಿಕೆ 3ನೇ ಅಧ್ಯಾಯ 2ನೇ ವಾಕ್ಯದಲ್ಲಿ ನೋಡುತ್ತೇವೆ ಪ್ರೇರೆ. ನಾವು ಆರಿಸಿಕೊಂಡ ಭಾಗ ಅಂಶ, ಈಗ ದೇವರ ಮಕ್ಕಳಾಗಿದ್ದೇವೆ ಎನ್ನುವ ಅಂಶ ನಾವು ಪ್ರಾರಂಭಿಸೋಣ. ಯೋಹಾನನ ಮೊದಲನೇ ಪತ್ರಿಕೆ 3ನೇ ಅಧ್ಯಾಯ 2ನೇ ವಾಕ್ಯ ಇಲ್ಲಿ ಓದುವುದಾದರೆ, ಫಸ್ಟ್ ಜಾನ್ ಲೆಟರ್ ಚಾಪ್ಟರ್ 3 ವರ್ಸ್ 2 to 3rd ವರ್ಡ್, 2nd ವರ್ಡ್. ಈಗ ದೇವರ ಮಕ್ಕಳಾಗಿದ್ದೇವೆ, ಮುಂದೆ ನಾವು ಏನಾಗುವೆವೋ ಅದು ಇನ್ನೂ ಪ್ರತ್ಯಕ್ಷವಾಗಲಿಲ್ಲ. ಕ್ರಿಸ್ತನು ಪ್ರತ್ಯಕ್ಷನಾಗುವಾಗ ನಾವು ಆತನಾಗಿರುವೆವೆಂದು ಬಲ್ಲೆವು. 3ನೇ ವಾಕ್ಯ, ಯಾಕಂದರೆ ಆತನಿರುವ ಪ್ರಕಾರವೇ ಆತನನ್ನು ನೋಡುವೆವು. ಆತನ ಮೇಲೆ ಈ ನಿರೀಕ್ಷೆಯನ್ನು ಇಟ್ಟಿರುವ ಪ್ರತಿಯೊಬ್ಬನು ಕ್ರಿಸ್ತನು ಶುದ್ಧನಾಗಿರುವಂತೆ ತನ್ನನ್ನು ಶುದ್ಧ ಮಾಡಿಕೊಳ್ಳುತ್ತಾನೆ. ಅದು ಪ್ರೇರೆ ನಮ್ಮ ಮುಖ್ಯ ವಾಕ್ಯ ಭಾಗ ಅಂಶ, ಈಗ ದೇವರ ಮಕ್ಕಳಾಗಿದ್ದೇವೆ. ಹೌದು ಪ್ರೇರೆ, ಮುಂದೆ ಏನಾಗುವೆವು ಇನ್ನೂ ಪ್ರತ್ಯಕ್ಷ ಆಗಿಲ್ಲ ಅಂತ ಪ್ರೇರೆ. ಆತ ಪ್ರತ್ಯಕ್ಷ ಆದಾಗ ಯೇಸು ಕ್ರಿಸ್ತನಾಗಿರುತ್ತೇವೆ. ಆತನಲ್ಲಿ ವಿಶ್ವಾಸ ಇಟ್ಟರೆ ಪ್ರತಿಯೊಬ್ಬನು ಯೇಸು ಕ್ರಿಸ್ತನಂತೆ ತನ್ನನ್ನು ತಾನು ಶುದ್ಧವಾಗಿಟ್ಟುಕೊಳ್ತಾನೆ ಅಂತ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಹೌದು, ಹೀಗೆ ಈಗ ದೇವರ ಮಕ್ಕಳಾಗಿದ್ದೇವೆ. ಯಾವಾಗ ಪ್ರೇರೆ? ಯಾರ್ಯಾರು ಯೇಸು ಕ್ರಿಸ್ತನ ಅಂಗೀಕರಿಸಿದರೋ. ಯೋಹಾನನ ಸುವಾರ್ತೆ 1ನೇ ಅಧ್ಯಾಯ 12ನೇ ವಾಕ್ಯ ಪ್ರೇರೆ. ಜಾನ್ ಗಾಸ್ಪೆಲ್ ಚಾಪ್ಟರ್ 1 ವರ್ಸ್ 12th ವರ್ಡ್ ಇಲ್ಲಿ ಓದುತ್ತೇವೆ ನಾವು. ಯಾರ್ಯಾರು ಆತನನ್ನು ಅಂಗೀಕರಿಸಿದರು ಅಂದರೆ ಆತನು 11ನೇ ವಾಕ್ಯದಿಂದ ಓದುವುದಾದರೆ ಯೋಹಾನ ಸುವಾರ್ತೆ 1ನೇ ಅಧ್ಯಾಯ 11ನೇ ವಾಕ್ಯದಿಂದ ಜಾನ್ ಗಾಸ್ಪೆಲ್ ಚಾಪ್ಟರ್ 1 ವರ್ಸ್ 11 to 12th ವರ್ಡ್. ಆತನು ತನ್ನ ಸ್ವಾಸ್ಥ್ಯಕ್ಕೆ ಬಂದನು, ಆದರೆ ಸ್ವಂತ ಜನರು ಆತನನ್ನು ಅಂಗೀಕರಿಸಲಿಲ್ಲ. ಆತನು ತನ್ನ ಸ್ವಾಸ್ಥ್ಯಕ್ಕೆ ಬಂದ ಅಂತ ಪ್ರೇರೆ ಅಂದರೆ ಯಹೂದ್ಯರು ಅಂಗೀಕರಿಸಿದ ದೇವರು, ದೇವರು ಆರಿಸಿಕೊಂಡ ಸಮಾಜ ಇಸ್ರೇಲಿನಲ್ಲಿ 12 ಕುಲಗಳಲ್ಲಿ ಒಂದು ಕುಲ ಯಹೂದ. ಅದು ಪ್ರೇರೆ ದಾವೀದನ ಮುಖಾಂತರ ಆರಿಸಿಕೊಂಡ ಕುಲ. ಆತನು ತನ್ನ ಸ್ವದೇಶಕ್ಕೆ ಬಂದನು, ಸ್ವಂತ ಜನರು ಆತನನ್ನು ಅಂಗೀಕರಿಸಲಿಲ್ಲ. ಯಹೂದ್ಯರು ಆತನ ಅಂಗೀಕರಿಸಲಿಲ್ಲ ಪ್ರೇರೆ. ಹೌದು, ಯೇಸು ಕ್ರಿಸ್ತನು ಶಾರೀರಿಕವಾಗಿ ಅದೇ ದಾವೀದನ ವಂಶದಲ್ಲಿ ಹುಟ್ಟಿದನು, ಆದರೆ ಆ ವಂಶಜರು ಆತನನ್ನು ಅಂಗೀಕರಿಸಲಿಲ್ಲ. ಯಾರ್ಯಾರು 12ನೇ ವಾಕ್ಯ, ಯಾರ್ಯಾರು ಅಂದರೆ ಕೆಲವರು ದಾವೀದನ ವಂಶದವರಲ್ಲಿ, ಯಹೂದ ಕುಲದವರಲ್ಲಿ ದೇವರು ಆರಿಸಿಕೊಂಡ, ಶಾರೀರಿಕವಾಗಿ ದೇವರನ್ನು ಅರ್ಥ ಮಾಡಿಕೊಂಡ ಆ ಕುಲದಲ್ಲಿ ಕೆಲವರು ಯಾರ್ಯಾರು ಆತನನ್ನು ಅಂಗೀಕರಿಸಿದರು ಅಂದರೆ ಆತನ ಹೆಸರಿನಲ್ಲಿ ನಂಬಿಕೆ ಇಟ್ಟರು ಅವರಿಗೆ ದೇವರ ಮಕ್ಕಳಾಗುವ ಅಧಿಕಾರ ಕೊಟ್ಟನು. ಕೆಲವರು ಅಂಗೀಕರಿಸಿದ್ರಂತ ಬೇರೆ ಆ ಆಚಾರ ಸಂಬಂಧವಾದ ಭಕ್ತರಲ್ಲಿ, ಸಂಪ್ರದಾಯದ ನೆವದಲ್ಲಿ ದೇವರ ವಾಕ್ಯಗಳನ್ನು ನಿರರ್ಥಕ ಮಾಡುವ ಭಕ್ತರಲ್ಲಿ ಪ್ರೇರೆ ದೇವರಿಗಿಂತ ಧನವನ್ನೇ, ಅಧಿಕಾರವನ್ನೇ, ಲೋಕ ಆಕರ್ಷಣೆಯನ್ನೇ ಹೆಚ್ಚಾಗಿ ಪ್ರೀತಿಸುವ ಆತನ ಸ್ವಂತ ಜನರಲ್ಲಿ ಪ್ರೇರೆ ಆತನನ್ನು ಅಂಗೀಕರಿಸಲಿಲ್ಲ. ಯೇಸುವಿನ ಸ್ವಂತ ಜನರಲ್ಲಿ ಯಾರ್ಯಾರು ಅಂಗೀಕರಿಸಿದರು ಅವರಿಗೆ ಅಂದರೆ ಆತನ ಹೆಸರಿನಲ್ಲಿ ನಂಬಿಕೆ ಇಟ್ಟರು. ಯೇಸು ಕ್ರಿಸ್ತನ ಹೆಸರು, ದೇವರ ಕುಮಾರನ ಹೆಸರು, ಆಕಾಶದ ಕೆಳಗೆ ಭೂಮಿ ಮೇಲೆ ಕೊಟ್ಟ ಒಂದೇ ಹೆಸರು, ರಕ್ಷಣೆಗೆ, ಪಾಪ ಕ್ಷಮಾಪಣೆಗೆ, ಬಿಡುಗಡೆಗೆ. ಹೌದು ಪ್ರೇರೆ, ಮತ್ತು ದೇವರು ಸ್ವರ್ಗ, ಮರ್ತ್ಯ, ಪಾತಾಳಗಳಲ್ಲಿರುವ ಜೀವರಾಶಿಗಳು ಈ ಹೆಸರಿಗೆಂದೇ ಮೊಣಕಾಲು ಉರಿ ಮಣಿಯುತ್ತವೆ, ನಡುಗುತ್ತವೆ, ದೇವರಿಗೆ ಘನಪಡಿಸುತ್ತವೆ. ಹೌದು ಪ್ರೇರೆ, ಆ ಹೆಸರಿನಲ್ಲಿ
ಪಾಪಗಳಿಂದ ರಕ್ಷಿಸುವ ಕಾಯುವ ಆತನ ಹೆಸರಿನಲ್ಲಿ ಯಾರ್ಯಾರು ಅಂಗೀಕರಿಸಿದರೋ ಆತನನ್ನು ಈತ ದೇವರ ಸ್ವರವಾಗಿದ್ದಾನೆ. ದೇವರ ಮಾತು ಮಾಂಸವಾಗಿ ಬಂದಿತ್ತು, ಪರಿಶುದ್ಧಾತ್ಮನಿಂದ ಹುಟ್ಟಿದ್ದಾನೆ. ಹೌದು ಪ್ರೇರೆ, ಆತನಲ್ಲಿ ಪಾಪ ಇಲ್ಲ. ಆತನು ಎಲ್ಲರ ಪಾಪಗಳನ್ನು ಹೊತ್ತುಕೊಂಡು ಹೋಗಲು ಬಂದಿದ್ದಾನೆ. ದೇವರ ಕುರಿಮರಿಯಾಗಿದ್ದಾನೆ. ಪ್ರಾಣ ಕೊಟ್ಟಿದ್ದಾನೆ ಶಿಲುಬೆಯಲ್ಲಿ, ಎಲ್ಲ ಪಾಪಗಳನ್ನು ಹೊತ್ತುಕೊಂಡು ಸಮಾಧಿ ಮಾಡಿದ್ದಾನೆ. 3ನೇ ದಿನ ತಿರುಗಿ ಎದ್ದಿದ್ದಾನೆ. ಪಾಪದ ಪುರುಷನಾದ ಸೈತಾನ ತಲೆಯನ್ನು ಜಜ್ಜಿದ್ದಾನೆ. ಆತನ ಆಯುಧಗಳನ್ನೆಲ್ಲ ಕಸಿದುಕೊಂಡಿದ್ದಾನೆ. ಅನಾರೋಗ್ಯ, ಚಿಂತೆ, ಪೇಚಾಟ, ಮರಣ ಬೇರೆ ಕಸಿದುಕೊಂಡಿದ್ದಾನೆ. ನರಕ ಶಿಕ್ಷೆ ತಾನು ಅನುಭವಿಸಿ ತನ್ನನ್ನು ವಿಶ್ವಾಸುವ ದೇವರ ಮಕ್ಕಳಿಗೆ ಬಿಡುಗಡೆ ಕೊಟ್ಟಿದ್ದಾನೆ. ಶಿಲುಬೆಯಲ್ಲಿ ಪಾಪ ಭಾರ ಇಳಿಸಿದ್ದಾನೆ ಎಂದು ಯಾರ್ಯಾರು ಆತನ ಅಂಗೀಕರಿಸಿದರೋ, ಅಂದರೆ ಆತನ ಹೆಸರಿನ ನಂಬಿಕೆ ಇಟ್ಟರೋ, ಇಂದಿಗೆ ಅವರಿಗೆ ದೇವರ ಮಕ್ಕಳಾಗುವ ಅಧಿಕಾರ ಕೊಟ್ಟ ಪ್ರೇರೆ. ಅವರು ರಕ್ತ ಸಂಬಂಧದಿಂದಾಗಲಿ, ಕಾಮದಿಂದಾಗಲಿ, ಪುರುಷ ಸಂಕಲ್ಪದಿಂದಾಗಲಿ, ಮಾನವ ಸಹಜ ಬಯಕೆಯಿಂದಾಗಲಿ ಹುಟ್ಟಿದವರಲ್ಲ, ದೇವರಿಂದಲೇ ಹುಟ್ಟಿದವರು. ಹೌದು, ಯಾರ್ಯಾರು ಯೇಸು ಕ್ರಿಸ್ತನ ಅಂಗೀಕರಿಸಿದರು, ಆತನ ಹೆಸರಿನಲ್ಲಿ ನಂಬಿಕೆ ಇಟ್ಟರು. ಆದರೆ 1ನೇದು ಯೇಸು ಕ್ರಿಸ್ತನ ಅಂಗೀಕರಿಸಬೇಕು ಪ್ರೇರೆ. ಅಂಗೀಕರಿಸುವುದು ಅಂದರೆ ನಾವು ಪಾಪದ ಪಾಲಿಗೆ ಸತ್ತು ನೀತಿ ಸ್ವರೂಪನಾದ ದೇವಕುಮಾರನ ಪಾಲಿಗೆ ಜೀವಿಸುವುದು. ಪ್ರೇರೆ, ಹಳೆಯ ಸೃಷ್ಟಿ ಅಳಿದು ಹೋಗಿ ಹೊಸದಿದ್ದು ಜನ್ಮ ತಳೆದಿದೆ ಎನ್ನುವಂತೆ ಕೊರಿಂಥ 1ನೇ ಪತ್ರಿಕೆ 5ನೇ ಅಧ್ಯಾಯ 17ನೇ ವಾಕ್ಯದಲ್ಲಿರುವಂತೆ ಆತನ ಅಂಗೀಕರಿಸುವುದು, ಹೊಸ ಸೃಷ್ಟಿಯಾಗುವುದು. ಅಂಗೀಕರಿಸಿದರೂ ಆತನ ಹೆಸರಿನಲ್ಲಿ ನಂಬಿಕೆ ಇಡುವುದು, ಅಂದರೆ ಆತನ ಹೆಸರಲ್ಲಿ ನಂಬಿಕೆ ಇಡುವುದು 2 ಭಾಗ ಇದೆ ಪ್ರೇರೆ. ಆತನು ಸ್ವಂತ ರಕ್ಷಕನಾಗಿ, ದೇವಕುಮಾರನಾಗಿ, ದೇವರಾಗಿ, ಪಾಪಗಳನ್ನು ಕ್ಷಮಿಸುವ ಆತನಾಗಿ, ಪಾಪಗಳನ್ನು ಬಿಡಿಸಿ ಕಾಯುವ ಆತನಾಗಿ, ಹೌದು ಪ್ರೇರೆ, ನಮ್ಮ ಪರವಾಗಿ ತಂದೆಯಲ್ಲಿ ಬೇಡಿಕೊಳ್ಳುವ ಆತನಾಗಿ ಮತ್ತು ನಮ್ಮ 2ನೇ ವ್ಯಕ್ತಿತ್ವವಾಗಿ ಯಾರ್ಯಾರು ಆತನ ಅಂಗೀಕರಿಸಿದರು, ಆತನ ಹೆಸರಿನ ನಂಬಿಕೆ ಇಟ್ಟರು, ಅವರಿಗೆ ದೇವರ ಮಕ್ಕಳಾಗುವ ಅಧಿಕಾರ ಕೊಟ್ಟನು. ಹೌದು, ನೀನು ಯೇಸು ಕ್ರಿಸ್ತ ಅಂಗೀಕರಿಸಿದರೆ, ಆತನ ಹೆಸರಿನಲ್ಲಿ ನಂಬಿಕೆ ಇಟ್ಟರೆ ದೇವರ ಮಗನಾಗುವ ಮಗಳ ಅಧಿಕಾರ ಕೊಡುತ್ತಾನೆ ಪ್ರೇರೆ. ಹೌದು, ಅಂದು ಯಹೂದ್ಯರಿಗೆ, ಸ್ವಂತ ಜನತೆಗೆ ಕೊಟ್ಟ ಇಂದು ನೀನು ಕೂಡ ದೇವರ ಸ್ವರೂಪದಲ್ಲಿ ಇದ್ದಿ ಮಕ್ಕಳು ಮಾಂಸಧಾರಿಗಳಾಗಿರುವುದರಿಂದ ನಮ್ಮ ತಂದೆ ಕೂಡ ನಮ್ಮಂತೆ ಆದನು ಎಂದು ವಿಶ್ವಾಸುವುದಾದರೆ, ಇನ್ನೂ ಕೂಡ ದೇವರಾಗಿ ರಕ್ಷಕನಾಗಿ ಅಂಗೀಕರಿಸುವುದಾದರೆ ದೇವರ ಮಕ್ಕಳ ಅಧಿಕಾರ ಕೊಡುತ್ತಾನೆ ಪ್ರೇರೆ. ಇನ್ನು ಮೇಲೆ ನೀನು ರಕ್ತ ಸಂಬಂಧದಿಂದ ಹುಟ್ಟಿದಾತಲ್ಲ, ತಂದೆ ತಾಯಿ ಪೂರ್ವಜರಿಂದ ಬಂದ ಆ ಅಳಿದು ಹೋಗುವ ಜ್ಞಾನದಿಂದ ಹುಟ್ಟಿದಾತಲ್ಲ, ಅಳಿದು ಹೋಗುವ ನಿರರ್ಥಕ ನಡವಳಿಕೆಯಿಂದ ಹುಟ್ಟಿದಾತಲ್ಲ, ನಿರ್ಜೀವ ಕ್ರಿಯೆಗಳಿಂದ ಹುಟ್ಟಿದಾತಲ್ಲ, ವಿಗ್ರಹಾರಾಧನೆಗೆ ಸಂಬಂಧವಾದ ಆತ್ಮಗಳು ನಿನ್ನನ್ನು ಅಧಿಕಾರ ನಡೆಸುವುದಿಲ್ಲ, ಮೂಢನಂಬಿಕೆಯಿಂದ ಹುಟ್ಟಿದಾತಲ್ಲ, ದೇವರಿಂದ ಹುಟ್ಟಿದಾತ. ಆತನಲ್ಲಿ ಅಂಗೀಕರಿಸಿದವರು, ಅಂದರೆ ಆತನ ಹೆಸರಿನ ನಂಬಿಕೆ ಇಟ್ಟವರು ದೇವರ ಮಕ್ಕಳ ಅಧಿಕಾರ ಕೊಟ್ಟನು. ಇವರು ನೀನು ರಕ್ತ ಸಂಬಂಧದಿಂದಾಗಲಿ, ಕಾಮದಿಂದಾಗಲಿ ಹುಟ್ಟಲಿಲ್ಲ ಪ್ರೇರೆ, ಪುರುಷ ಸಂಕಲ್ಪದಿಂದ ಹುಟ್ಟಲಿಲ್ಲ, ರಕ್ತ ಸಂಬಂಧದಿಂದ ಹುಟ್ಟಲಿಲ್ಲ ಅಂತ. ಅಂದರೆ ಯೇಸು ಕ್ರಿಸ್ತನು ತನ್ನ ರಕ್ತ ಸುರಿಸಿ ನಿನ್ನನ್ನು ಕೊಂಡುಕೊಂಡಿದ್ದಾನೆ. ದೇವರ ರಕ್ತದಿಂದ ಹುಟ್ಟಿದ್ದಿ. ಯೇಸು ಕ್ರಿಸ್ತನಲ್ಲಿರುವ ರಕ್ತ ದೇವರ ರಕ್ತ. ಕಾಮದಿಂದ ಹುಟ್ಟಲಿಲ್ಲ, ಯೇಸು ಕ್ರಿಸ್ತನು ಕನ್ನಿಕೆಗೆ ಹುಟ್ಟಿದ ಪ್ರೇರೆ. ಪುರುಷ ಸ್ತ್ರೀ ಲೈಂಗಿಕ ಸಂಪರ್ಕದಿಂದ ಹುಟ್ಟಲಿಲ್ಲ, ಆದ್ದರಿಂದ ನೀನು ಕಾಮದಿಂದ ಹುಟ್ಟಲಿಲ್ಲ, ದೈವ ಸ್ವಭಾವದಿಂದ ಹುಟ್ಟಿದ್ದಿ, ಪರಿಶುದ್ಧತೆಯಿಂದ ಹುಟ್ಟಿದ್ದಿ, ಪರಿಶುದ್ಧಾತ್ಮದಿಂದ ಹುಟ್ಟಿದ್ದಿ. ಯೇಸುವನ್ನು ವಿಶ್ವಾಸ ಅಂಗೀಕರಿಸಿದಾಗ, ಆತನ ಹೆಸರು ನಂಬಿಕೆ ಇಟ್ಟಾಗ. ಮತ್ತು ಮಾನವ ಪುರುಷ ಸಂಕಲ್ಪದಿಂದ ಹುಟ್ಟಿದವರಲ್ಲ. ಪುರುಷ ಸಂಕಲ್ಪ ಅಂದರೆ ನಮ್ಮ ವಂಶವನ್ನು ಬೆಳೆಸಬೇಕು, ನಾನು ಈ ಲೋಕವನ್ನು ಸತ್ತೋದ ನಂತರ ನಮ್ಮ ಕುಟುಂಬದಲ್ಲಿ ನನ್ನ ಹೆಸರು ಉಳಿಸುವವರು, ನಮ್ಮ ಆಸ್ತಿ ಬೆಳೆಸುವವರು ಎನ್ನುವಂತೆ ಲೋಕ ಪದ್ಧತಿ ಪ್ರಕಾರ, ಲೋಕಜ್ಞಾನದ ಪ್ರಕಾರ, ಅಳಿದು ಹೋಗುವ ಜ್ಞಾನದ ಪ್ರಕಾರ ನೀನು ಹುಟ್ಟಲಿಲ್ಲ ಪ್ರೇರೆ. ದೇವರಿಂದಲೇ ಹುಟ್ಟಿದಿ, ಪುರುಷ ಸಂಕಲ್ಪದಿಂದ ಹುಟ್ಟಲಿಲ್ಲ. ನಿಜ ಪುರುಷ, ನಿಜ ದೈವ, ಮಹಾಶಕ್ತಿಯಾದ ದೇವರಿಂದ ಹುಟ್ಟಿದಿ ಯೇಸು ಕ್ರಿಸ್ತ ನಾಮದಲ್ಲಿ. ಮತ್ತು ಮಾನವ ಸಹಜ ಬಯಕೆಯಿಂದ ಹುಟ್ಟಲಿಲ್ಲ. ಏನೋ ಸ್ತ್ರೀಯನ್ನು ಮೋಹಿಸಿ ಆಕೆಯಲ್ಲಿ ಮದುವೆಯಾಗಿ, ಅನ್ಎಕ್ಸ್ಪೆಕ್ಟಾಗಿ ಮದುವೆಯಾಗಿ, ಅಥವಾ ಇನ್ನಿತರೆ ಕಾರಣದಿಂದ ಹುಟ್ಟಿದಾತ ಕೂಡ ಅಲ್ಲ, ಲೈಂಗಿಕ ಸಂಪರ್ಕದಿಂದ
ದೇವರಿಂದ ಹುಟ್ಟಿದಿ. ಕಾರಣ ಯೇಸು ಕ್ರಿಸ್ತನನ್ನು ಅಂಗೀಕರಿಸಿದ್ದರಿಂದ, ತನ್ನ ಹೆಸರನ್ನು ನಂಬಿಕೆ ಇಟ್ಟಿದ್ದರಿಂದ, ದೇವರ ಮಕ್ಕಳಾಗುವ ಅಧಿಕಾರ ಯೇಸುವಿನ ಪಡೆದಿದ್ದರಿಂದ. ನಾವು ಪ್ರಿಯರೇ, ಕಾಮದಿಂದ ಹುಟ್ಟಿರುವುದಿಲ್ಲ, ನಾವು ರಕ್ತ ಸಂಬಂಧದಿಂದ ಹುಟ್ಟುವುದಿಲ್ಲ. ಮೊದಲನೇದಾಗಿ ಕಾಮದಿಂದ ಹುಟ್ಟಿದವರಲ್ಲ, ಪುರುಷ ಸಂಕಲ್ಪದಿಂದ ಹುಟ್ಟಿದವರಲ್ಲ, ಮಾನವ ಸಹಜ ಬಯಕೆಯಿಂದ ಹುಟ್ಟಿದವರಲ್ಲ, ಮೋಹದಿಂದ ಹುಟ್ಟಿದವರಲ್ಲ. ಹೀಗೆ ಈಗ ದೇವರ ಮಕ್ಕಳಾಗಿದ್ದೇವೆ ಪ್ರಿಯರೇ. ಯಾವಾಗ ಯೇಸು ಕ್ರಿಸ್ತನನ್ನು ಸ್ವಂತ ರಕ್ಷಕನಾಗಿ ದೇವರಾಗಿ ಅಂಗೀಕರಿಸಿದಾಗ, ಆತನ ಹೆಸರಿನಲ್ಲಿ ನಂಬಿಕೆ ಇಟ್ಟಾಗ, ಆತನೇ ತಂದೆಯ ಬಳಿಗೆ ಮಾರ್ಗ, ತಂದೆಯಾದ ಸ್ವರ್ಗದ ತಂದೆಯಾದ ಸೃಷ್ಟಿಕರ್ತನ ಬಳಿಗೆ ಮಾರ್ಗ, ಸತ್ಯ. ಈ ಲೋಕ ದುಷ್ಟನ ವಶದಲ್ಲಿದೆ, ನಾವಾದರೂ ದೇವರ ಕಡೆಯವರು ಎನ್ನುವ ಸತ್ಯ ತಿಳಿದಾಗ, ಮತ್ತು ಯೇಸುವೆ ಸಮೃದ್ಧಿ ಜೀವ, ಕಳ್ಳನು ಬರುವುದು ಕಳ್ಳತನಕ್ಕಾಗಿ, ಕೊಲೆ ಮಾಡುವುದಕ್ಕಾಗಿ, ನಾಶ ಮಾಡುವುದಕ್ಕಾಗಿ, ಆದರೆ ಯೇಸು ಕ್ರಿಸ್ತನಾದರೂ ಬಂದಿದ್ದು ಜೀವ ನೀಡಲು, ಯಥೇಚ್ಛ ಸಮೃದ್ಧಿಯಾದ ಜೀವ ನೀಡಲೆಂದೇ ಬಂದಿದ್ದಾನೆ ಎಂದು ಆತನ ಹೆಸರಿನಲ್ಲಿ ನಂಬಿಕೆ ಇಡುವುದಾದರೆ ದೇವರ ಮಕ್ಕಳಾಗುತ್ತೆ ಪ್ರೇರೆ. ಈಗ ದೇವರ ಮಕ್ಕಳಾಗಿದ್ದೇವೆ. ನಮ್ಮ ಅಂಶ ಪ್ರೇರೆ ಯೋಹಾನ 1ನೇ ಪತ್ರಿಕೆ 3ನೇ ಅಧ್ಯಾಯ 2ನೇ ವಾಕ್ಯ ಭಾಗ. ಈಗ ದೇವರ ಮಕ್ಕಳಾಗಿದ್ದೇವೆ. ಮುಂದೆ ಏನಾಗುತ್ತೇವೋ ಅದಿನ್ನೂ ಪ್ರತ್ಯಕ್ಷವಾಗಿಲ್ಲ. ಆತನು ಪ್ರತ್ಯಕ್ಷನಾದಾಗ ನಾವು ಆತನಂತೆ ಇರುತ್ತೇವೆ. ಈ ನಂಬಿಕೆ ನಿರೀಕ್ಷೆ ಇಟ್ಟಿರುವ ಪ್ರತಿಯೊಬ್ಬನು ಕ್ರಿಸ್ತನಂತೆ ತನ್ನನ್ನು ತಾನು ಶುದ್ಧವಾಗಿಟ್ಟುಕೊಳ್ಳುತ್ತಾನೆ. ಅದು ಪ್ರೇರೆ. ಹೀಗೆ ಕ್ರಿಸ್ತನು ಬರುವಾಗ ನಾವು ಆತನಂತೆ ಇರುತ್ತೇವೆ. ಆತನು ರಕ್ತ ಸಂಬಂಧದಿಂದ ಹುಟ್ಟಲಿಲ್ಲ ಪ್ರೇರೆ, ಕಾಮದಿಂದ ಹುಟ್ಟಲಿಲ್ಲ, ಪುರುಷ ಸಂಕಲ್ಪದಿಂದ ಹುಟ್ಟಲಿಲ್ಲ, ಮಾನವ ಸಹಜ ಬಯಕೆಯಿಂದ, ಸ್ತ್ರೀ ಪುರುಷರ ಬಯಕೆಯಿಂದ ಹುಟ್ಟಿದಾತಲ್ಲ, ದೇವರ ಆತ್ಮಸ್ವರೂಪನಾದ ದೇವರಿಂದ ಹುಟ್ಟಿದಾತ. ಹೌದು ಪ್ರೇರೆ. ಹೀಗೆ ನಾವು ಈಗ ದೇವರ ಮಕ್ಕಳಾಗಿದ್ದೀವಿ ಎನ್ನುವ ಅಂಶದಲ್ಲಿ ನೋಡಿಕೊಂಡೇ ಪ್ರೇರೆ. ಇನ್ನೊಂದು ವಾಕ್ಯ ಭಾಗ ನೋಡೋದಾದರೆ ನಾವು ರೋಮಪತ್ರಿಕೆ 8ನೇ ಅಧ್ಯಾಯ 15ನೇ ವಾಕ್ಯ ಭಾಗದಲ್ಲಿ ಓದ್ತೇವೆ. ರೋಮನ್ಸ್ ಚಾಪ್ಟರ್ 8 ವರ್ಸ್ 15th ವರ್ಡ್. ಇಲ್ಲಿ ಓದೋದಾದರೆ 14ನೇ ವಾಕ್ಯದಿಂದ, ಯಾರ್ಯಾರು ದೇವರ ಆತ್ಮನಿಂದ ನಡೆಸಿಕೊಳ್ಳುತ್ತಾರೋ ಅವರು ದೇವರ ಮಕ್ಕಳು. ನೀವು ತಿರುಗಿ ಭಯದಲ್ಲಿ ಬೀಳುವ ಹಾಗೆ ದಾಸನ ಭಾವವನ್ನು ಹೊಂದಿದವರಲ್ಲ, ಮಗನ ಭಾವವನ್ನು ಹೊಂದಿದವರಾಗಿದ್ದೀರಿ. ಈ ಭಾವದಿಂದ ನಾವು ದೇವರನ್ನು ಅಪ್ಪ, ತಂದೆಯೇ ಎಂದು ಕೂಗುತ್ತೇವೆ. ಈಗ ದೇವರ ಮಕ್ಕಳಾಗಿದ್ದೇವೆ. ಯಾವಾಗ? ದೇವರ ಆತ್ಮನಿಂದ ನಡೆಸಿಕೊಂಡಾಗ ದೇವರ ಮಕ್ಕಳಾಗುತ್ತೇವೆ. ಆದರೆ ಯೇಸು ಕ್ರಿಸ್ತನನ್ನು ಅಂಗೀಕರಿಸಿದಾಗ, ಆತನ ಹೆಸರಿನ ನಂಬಿಕೆ ಇಟ್ಟಾಗ ನಾವು ಹೊಸದ ದೇವರ ಮಕ್ಕಳ ಅಧಿಕಾರ ಪಡೆದ ಪ್ರೇರೆ. ಅಧಿಕಾರ ಪಡೆದಾಗ ಪರಿಶುದ್ಧಾತ್ಮನು ನಮ್ಮನ್ನು ತುಂಬಿಕೊಳ್ಳುತ್ತಾನೆ. ಹೃದಯದಲ್ಲಿ, ಆತ್ಮದಲ್ಲಿ, ದೇಹದಲ್ಲಿ, ಮನಸ್ಸಿನಲ್ಲಿ ದೇವರ ಆತ್ಮನಿಂದ ನಡೆಸಿಕೊಳ್ಳುವುದಾದರೆ ಅವರು ದೇವರ ಮಕ್ಕಳು. ತಿರುಗಿ ಭಯದಲ್ಲಿ ಬೀಳುವ ಹಾಗೆ ದಾಸನ ಭಾವವನ್ನು ಹೊಂದಿದವರಲ್ಲ, ಆತ್ಮಸ್ವರೂಪನ ದೇವರಿಂದ ಹುಟ್ಟಿದ ದೇವರ ಮಗನಿಂದ ಅಧಿಕಾರ ಹೊಂದಿದ, ದೇವರ ಮಕ್ಕಳಾಗುವ ಅಧಿಕಾರ ಹೊಂದಿದ ನಾವು ತಿರುಗಿ ಭಯದಲ್ಲಿ ಬೀಳುವ ಹಾಗೆ. ಭಯ ಅಂತ ಪ್ರೇರೆ, ಮನುಷ್ಯರ ಭಯ, ಪಶು ಪ್ರಾಣಿಗಳ ಭಯ, ಪಿಶಾಚಿಯ ಭಯ, ಮರಣ ಭಯ, ಸೃಷ್ಟಿಯ ಆಗುವವುಗಳ ಭಯ. ಆ ಪ್ರೇರೆ, ಹಸಿವೆ, ನೀರಡಿಕೆ, ಖಡ್ಗ, ಕಟಾರಿ, ಅನ್ನವಿಲ್ಲದ ವಸ್ತ್ರವಿಲ್ಲದಿರುವುದು, ಈಗಿನ ಸಂಗತಿ, ಮುಂದಿನ ಸಂಗತಿ, ಕೆಳಗಣ ಲೋಕ, ಮೇಲಣ ಲೋಕ, ದುರಾತ್ಮನ ಲೋಕ, ಯಾವುದೇ ದೇವದೂತ, ಯಾವುದೇ ಲೋಕ, ಯಾವುದೇ ಶಕ್ತಿಯಾಗಲಿ, ನಾವು ತಿರುಗಿ ಭಯದಲ್ಲಿ ಬೀಳುವ ಹಾಗೆ ದಾಸನ ಭಾವವನ್ನು ಹೊಂದಿದವರಲ್ಲ ಪ್ರೇರೆ, ಮಗನ ಭಾವವನ್ನು ಹೊಂದಿದವರಾಗಿದ್ದೇವೆ. ಈ ಭಾವದಿಂದ ನಾವು ದೇವರನ್ನು ಅಪ್ಪ, ತಂದೆಯೇ ಎಂದು ಕೂಗುತ್ತೇವೆ. ಹೌದು, ಈಗ ದೇವರ ಮಕ್ಕಳಾಗಿದ್ದೇವೆ. ಯಾವಾಗ ಪ್ರೇರೆ? ನಾವು ತಿರುಗಿ ಭಯದಲ್ಲಿ ಬೀಳದ ಹಾಗೆ ದಾಸನ ಭಾವ ಹೊಂದಿಲ್ಲ. ನಾವು ಯೇಸುವನ್ನು ನಂಬದೇ ಇದ್ದಾಗ ದೇವರ ಮಕ್ಕಳಾಗಿದ್ದಿಲ್ಲ ಪ್ರೇರೆ, ಮನುಷ್ಯ ಮಕ್ಕಳಾಗಿದ್ದೇವೆ, ಲೋಕದ ಮಕ್ಕಳಾಗಿದ್ದೇವೆ. ಲೋಕ ಅದರ ಆಸೆಯು ಗತಿಸಿ ಹೋಗುತ್ತದೆ. ದೇವರ ಚಿತ್ತವನ್ನು ಹುಡುಕಿ ನೆರವೇರಿಸುವವನು ಚಿರಂಜೀವಿಯಾಗಿ ಬದುಕುತ್ತಾನೆ ಸದಾಕಾಲ ಮೋಕ್ಷದಲ್ಲಿ, ನಿತ್ಯ ಜೀವದಲ್ಲಿ, ಅಮರತ್ವದಲ್ಲಿ. ಆದರೆ ಯೇಸುವನ್ನು ವಿಶ್ವಾಸುವುದಾದರೆ ದೇವರ ಮಕ್ಕಳಾಗಿದ್ದೇವೆ. ಆ ದೇವರ ಮಕ್ಕಳು ದೇವರ ಆತ್ಮನಿಂದ ನಡೆಸಿಕೊಳ್ಳಲ್ಪಡುತ್ತಾರೆ. ದೇವರ ಮಕ್ಕಳೆನ್ನುವುದಕ್ಕೆ ಗುರುತು ಕ್ರಿಸ್ತನ ಆತ್ಮ. ಯಾರಿಗಿದೆಯೋ ಯೇಸು ಕ್ರಿಸ್ತನ ಆತ್ಮ, ಅವರು ಯೇಸು ಕ್ರಿಸ್ತನವರು, ಅವರು ಪ್ರೇರೆ. ಮತ್ತು ದೇವರ ಆತ್ಮ ನಡೆಸಿಕೊಳ್ಳುವ ಅವರು ನಾವು ದೇವರ ಮಕ್ಕಳು. ನೀನು ದೇವರ ಮಗ, ಮಗಳು,
ಮತ್ತೆ ತಿರುಗಿ ಭಯದಲ್ಲಿ ಬೀಳದಾಗಿ ದಾಸನ ಭಾವವನ್ನು ಹೊಂದಿದವರಲ್ಲ. ಹೌದು, ತಿರುಗಿ ಭಯದಲ್ಲಿ ಬೀಳುವ ಹಾಗೆ. ಹೌದು ಪ್ರೇರಿ, ಅನೇಕ ಭಯಗಳು, ಅದರಲ್ಲಿ ಬೀಳುವುದಿಲ್ಲ, ಭಯಪಡುವುದಿಲ್ಲ ಎಂದರ್ಥ. ಕಾರಣ ದೇವರ ಆತ್ಮನಿಂದ ನಡೆಸಿಕೊಳ್ಳಲ್ಪಡುತ್ತೇವೆ, ದೇವರ ಕುಮಾರನಾದ ಯೇಸು ಕ್ರಿಸ್ತನ ಮೂಲಕ. ದಾಸನ ಭಾವವನ್ನು ಹೊಂದಿದವರಲ್ಲ, ತಿರುಗಿ ಭಯದಲ್ಲಿ ಬೀಳುವ ಹಾಗೆ ಮಗನ ಭಾವವನ್ನು ಹೊಂದಿದವರಾಗಿದ್ದೇವೆ. ಹೌದು, ಮಗ, ದೇವರ ಮಗ ಯೇಸು ಕ್ರಿಸ್ತ ಕಾಮದಿಂದ ಹುಟ್ಟಿದಾತಲ್ಲ. ಹೌದು, ಮನುಷ್ಯ ರಕ್ತದಿಂದ ಹುಟ್ಟಿದಾತಲ್ಲ, ಪುರುಷ ಸಂಕಲ್ಪದಿಂದ ಹುಟ್ಟಿದಾತಲ್ಲ, ಮಾನವ ಸಹಜ ಬಯಕೆಯಿಂದ ಹುಟ್ಟಿದಾತಲ್ಲ, ದೇವರಿಂದ ಹುಟ್ಟಿದ, ದೇವರ ಪ್ರತಿರೂಪ, ಸರ್ವಸೃಷ್ಟಿಗೆ ಜ್ಯೇಷ್ಠ ಪುತ್ರ, ಆದಿ ಸಂಭೂತ, ಆಗಲಿಲ್ಲದರೆ ಅಗ್ರಸ್ಥ, ಸತ್ತರೊಳಗಿನ ಮೊದಲೆದ್ದು ಬಂದಾತ, ಆತನಲ್ಲಿ ಇರಿಸಲು ನಿರ್ಧರಿಸಿದನು. ತಂದೆಯಾದ ದೇವರು ತನ್ನ ದೈವತ್ವದ ಸರ್ವ ಸಂಪೂರ್ಣತೆ ಅವತರಿಸಿ ವಾಸಿಸುವಂತೆ ಆತನೇ ದೇವರ ಕಡೆಯಿಂದ ನಮಗೆ ಜ್ಞಾನ, ಶಕ್ತಿ, ನೀತಿ, ಶುದ್ಧೀಕರಣ, ವಿಮೋಚನೆಗಳಿಗೆ, ಬಿಡುಗಡೆಗೆ ಕಾರಣನಾದ ಪ್ರೇರೆ. ಆತನಲ್ಲಿ ನಮ್ಮ ಪಾಪಗಳು ಪರಿಹಾರವಾಗಿ ನಮಗೆ ಬಿಡುಗಡೆಯಾಯಿತು ಪ್ರೇರೆ. ಹೀಗೆ ಮಗನ ಭಾವವನ್ನು ಹೊಂದಿದವರಾಗಿದ್ದೀರಿ. ಈ ಭಾವದಿಂದ ನಾವು ದೇವರನ್ನು ಅಪ್ಪ, ತಂದೆ ಎಂದು ಕರೆಯುತ್ತೇವೆ. ಹೌದು, ಯೇಸು ಕ್ರಿಸ್ತನನ್ನು ಅಂಗೀಕರಿಸಿದಾಗ, ಆತನ ಹೆಸರು ನಂಬಿಕೆ ಇಟ್ಟಾಗ ದೇವರ ಮಕ್ಕಳಾದ ಪ್ರೇರೆ ಮತ್ತು ದೇವರ ಆತ್ಮನಿಂದ ನಡೆಸಿಕೊಳ್ಳಲ್ಪಡುವವರಾಗುತ್ತೇವೆ. ಆ ನಡೆಸಿಕೊಳ್ಳುವ ನಾವು ದೇವರ ಮಕ್ಕಳಾಗುತ್ತೇವೆ. ಆ ದೇವರ ಮಕ್ಕಳಾದ ನಾವು ತಿರುಗಿ ಭಯದಲ್ಲಿ ಬೀಳುವ ಹಾಗೆ ದಾಸನ ಭಾವವನ್ನು, ದಾಸನ ಆತ್ಮವನ್ನು ಹೊಂದಿದವರಲ್ಲ, ಮಗನ ಭಾವ, ಮಗನ ಆತ್ಮವನ್ನು ಹೊಂದಿದವರಾಗಿದ್ದೇವೆ. ಈ ಭಾವದಿಂದ, ಈ ಆತ್ಮ, ಅದು ಪ್ರೇರೆ ಭಾವ, ಆತ್ಮಕ್ಕೆ ಭಾವನೆ ಇದೆ ಪ್ರೇರೆ. ಅನೇಕರು ಬೋಧಕರು ಹೇಳ್ತಿರ್ತಾರೆ, ಭಾವುಕರಾಗಿರಬಾರ್ದು, ಧೈರ್ಯಶಾಲಿಗಳಾಗಿರಬೇಕು. ಲೌಕಿಕತೆ ಪ್ರೇರದು. ಧೈರ್ಯ ದೇವರ ವಾಕ್ಯದಲ್ಲಿದೆ, ನಿನ್ನಲ್ಲೆಲ್ಲ. ಧೈರ್ಯ ದೇವರ ಆತ್ಮದಲ್ಲಿದೆ. ದೇವರ ಆತ್ಮ ಭಾವ ಹೊಂದಿದವರಾಗಿರಬೇಕು. ಪ್ರೇರೆ ಇಲ್ಲಿ ಜ್ಞಾನ ಅಂತ ಹೇಳೋದಿಲ್ಲ, ಭಾವನೆ. ಪ್ರೇರೆ ಭಾವನೆಯಲ್ಲಿ ಜ್ಞಾನ ಇದೆ, ಶಕ್ತಿ ಇದೆ, ಯೇಸು ಕ್ರಿಸ್ತನ ನಿಜ ದೈವತ್ವ ಇದೆ ಪ್ರೇರೆ, ರಕ್ಷಕನ. ಮಗನ ಭಾವವನ್ನು ಹೊಂದಿದವರಾಗಿದ್ದೀರಿ. ಈ ಭಾವದಿಂದ ಅಪ್ಪ, ತಂದೆ ಎಂದು ದೇವರನ್ನು ಕೂಗುತ್ತೇವೆ. ಪ್ರೇರೆ ಹೀಗೆ ಕೂಗಿದಾಗ ಆತ್ಮ ಭಾವ ನಮ್ಮನ್ನು ದೇವರ ಮಕ್ಕಳಾಗಿದ್ದೇವೆ ಎಂದು ಗುರುತು ಪ್ರೇರೆ. ಹೌದು, ಹೀಗೆ ನಾವು ಈಗ ದೇವರ ಮಕ್ಕಳಾಗಿದ್ದೇವೆ ಎನ್ನುವ ಅಂಶದಲ್ಲಿ ಮುಂದಿನ ವಾಕ್ಯ ನೋಡುವುದಾದ ಪ್ರೇರೆ, ಗಲಾತ್ಯ ಪತ್ರಿಕೆ, ಅದೇ ರೋಮ ಪತ್ರಿಕೆ 8ನೇ ಅಧ್ಯಾಯ 23ನೇ ವಾಕ್ಯದಲ್ಲಿ ಕೂಡ ಓದುವುದಾದರೆ, ರೋಮನ್ಸ್ ಚಾಪ್ಟರ್ 8 ವರ್ಸ್ 23rd ವರ್ಡ್. ಇಲ್ಲಿ ಪ್ರಥಮ ಫಲವಾಗಿರುವ ಪವಿತ್ರಾತ್ಮ ವರವನ್ನು ಹೊಂದಿದ ನಾವಾದರೂ ದೇವರ ಪುತ್ರರ ಪದವಿಯನ್ನು, ಅಂದರೆ ದೇಹಕ್ಕೆ ಬರಬೇಕಾದ ವಿಮೋಚನೆಯನ್ನು ಎದುರು ನೋಡುತ್ತಾ ನಮ್ಮೊಳಗೆ ನರಳುತ್ತೇವೆ. ನಾವು ರಕ್ಷಣೆ ಹೊಂದಿದವರಾದರೂ ಇನ್ನೂ ಎದುರು ನೋಡುವವರಾಗಿದ್ದೇವೆ. ಎದುರು ನೋಡುವ ಪದವಿ ಪ್ರತ್ಯಕ್ಷವಾಗಿದ್ದರೆ ಎದುರು ನೋಡುವುದೇಕೆ? ಪ್ರತ್ಯಕ್ಷವಾಗದದನ್ನು ಎದುರು ನೋಡುವುದುಂಟೆ? ಪ್ರತ್ಯಕ್ಷವಾದದ್ದನ್ನು ಎದುರು ನೋಡುವುದುಂಟೆ? ಆದರೆ 25ನೇ ವಾಕ್ಯ, ಆದರೆ ಕಾಣದಿರುವುದನ್ನು ನಾವು ಎದುರು ನೋಡುವವರಾಗಿದ್ದೇವೆ. ಕಾಣದಿರುವುದನ್ನು ನಾವು ಎದುರು ನೋಡುವವರಾಗಿದ್ದರೆ ತಾಳ್ಮೆಯಿಂದ ಕಾದುಕೊಂಡಿರುವೆವು. 25th ವರ್ಡ್, 8th ಚಾಪ್ಟರ್ ರೋಮನ್ಸ್. ಆದರೆ ಇಲ್ಲಿ ಜಗತ್ತೆಲ್ಲ ಇಂದಿನವರೆಗೆ ನರಳುತ್ತಾ ಪ್ರಸವ ವೇದನೆ ಪಡುತ್ತಾ ಇರುತ್ತದೆ ಎಂದು ನಾವು ಬಲ್ಲೆವು ಎಂದು ಪೌಲನು ಹೇಳುತ್ತಾ, ಇದು ಮಾತ್ರವಲ್ಲದೆ, ಯಾವುದು ಮಾತ್ರವಲ್ಲದೆ, ಜಗತ್ತು ಮಾತ್ರ ಅಲ್ಲ, ಇಡೀ ಭೂಮಿ, ಆಕಾಶ, ಅದರಲ್ಲಿರುವ ಸೃಷ್ಟಿ ಸಮಸ್ತ ನರಳುತ್ತಾ ಇವೆ ಅಂತ ಪ್ರೇರೆ, ಪ್ರಸವ ವೇದನೆ ಪಡುತ್ತಾ ಇರುತ್ತದೆಂದು ಬಲ್ಲೆವು ಎಂದು ಹೇಳುತ್ತಿದ್ದಾನೆ. ಇದು ಮಾತ್ರ ಅಲ್ಲ, ಪ್ರಥಮ ಫಲವಾಗಿರುವ ಪರಿಶುದ್ಧಾತ್ಮ ವರವನ್ನು ಹೊಂದಿದ ನಾವಾದರೂ ಯೇಸು ಕ್ರಿಸ್ತನ ವಿಶ್ವಾಸ ಇಟ್ಟ, ಸ್ವಂತ ರಕ್ಷಕನ ಅಂಗೀಕರಿಸಿ ಆತನ ಹೆಸರು ನಂಬಿಕೆ ಇಟ್ಟ ದೇವರ ಮಕ್ಕಳಾಗುವ ಅಧಿಕಾರ ಪಡೆದು ದೇವರ ಆತ್ಮನಿಂದ ನಡೆಸಿಕೊಂಡು ದೇವರ ಮಕ್ಕಳಾಗಿ ಅಪ್ಪ, ತಂದೆ ಎಂದು ಕೂಗು ಮಗನ ಭಾವವನ್ನು ಹೊಂದಿದ ನಾವು, ಪ್ರಥಮ ಫಲವಾಗಿರುವ ಪವಿತ್ರಾತ್ಮ ವರವನ್ನು ಹೊಂದಿದ ನಾವು ಆದರೂ ದೇವಪುತ್ರರ ಪದವಿಯನ್ನು, ಅಂದರೆ ದೇಹಕ್ಕೆ ಬರಬೇಕಾದ ವಿಮೋಚನೆಯನ್ನು ಎದುರು ನೋಡುತ್ತಾ ನಮ್ಮೊಳಗೆ ನರಳುತ್ತೇವೆ ಅಂತ ಪ್ರೇರೆ. ನಾವು ಯಾಕೆ ನರಳುತ್ತೇವೆ ಅಂದರೆ ದೇವಪುತ್ರರ ಪದವಿಯನ್ನು ಎದುರು ನೋಡುತ್ತಾ, ದೇಹಕ್ಕೆ ಬರಬೇಕಾದ ವಿಮೋಚನೆಯನ್ನು ಎದುರು ನೋಡುತ್ತಾ ನರಳುತ್ತೇವೆ. ಹೌದು, ಹೀಗೆ ನಾವು ರಕ್ಷಣೆಯನ್ನು ಹೊಂದಿದ್ದವರಾದರೂ ಇನ್ನೂ ಎದುರು ನೋಡುವವರಾಗಿದ್ದೇವೆ. ರಕ್ಷಣೆ ಹೊಂದಿದ್ದರೂ ಕೂಡ
ಇನ್ನು ಎದುರು ನೋಡ್ತಾ ಇದ್ದೇವೆ ಅಂತ ಪ್ರೇರಿ. ಯಾವುದನ್ನು? 24ನೇ ವಾಕ್ಯ. ಎದುರು ನೋಡುವ ಪದವಿ ಪ್ರತ್ಯಕ್ಷವಾಗಿದ್ದರೆ ಎದುರು ನೋಡುವುದೇಕೆ? ಎದುರು ನೋಡುವ ಪದವಿ ಪ್ರತ್ಯಕ್ಷವಾಗಿದ್ದರೆ ಎದುರು ನೋಡುವುದೇಕೆ ಎಂದು ಪೌಲ್ ಹೇಳ್ತಿದ್ದಾನೆ. ಆದರೆ ಪ್ರತ್ಯಕ್ಷವಾದದ್ದನ್ನು ಎದುರು ನೋಡುವುದುಂಟೆ? ಎದುರು ನೋಡುವ ಪದವಿ ಪ್ರತ್ಯಕ್ಷವಾಗಿದ್ದರೆ ಅದನ್ನು ಎದುರು ನೋಡುವುದುಂಟೆ? ಆದರೆ ಕಾಣದಿರುವುದನ್ನು ನಾವು ಎದುರು ನೋಡುವವರಾಗಿದ್ದರೆ ತಾಳ್ಮೆಯಿಂದ ಕಾದುಕೊಂಡಿರುವು. ಅದು ಪ್ರೇರಿ. ಈಗ ಕಾಣದಿರುವುದನ್ನು ಎದುರು ನೋಡುವವರಾಗಿದ್ದೇವೆ ಅಂತ ಪ್ರೇರಿ. ಪರಲೋಕ ಸಾಮ್ರಾಜ್ಯ, ಅಲ್ಲಿಂದ ದೇವಕುಮಾರನು ತಂದೆಯ ಮಹಿಮೆಯೊಂದಿಗೆ, ತಂದೆಯಾದ ದೇವರ ಸಮಸ್ತ ದೂತರೊಂದಿಗೆ ಮಹಿಮೆಯೊಂದಿಗೆ ಅಗ್ನಿಯಲ್ಲಿ ಪ್ರತ್ಯಕ್ಷ ಆಗುವುದನ್ನು, ದೇವರ ಕುಮಾರನ ಮಕ್ಕಳ ಪದವಿ ಪ್ರಾರಂಭವಾಗುವುದನ್ನು ಎದುರು ನೋಡುತ್ತಿದ್ದೇವೆ. ಸೃಷ್ಟಿ ಸಮಸ್ತ ನರಳುತ್ತಾ ಇದೆ ಅಂತ ಪ್ರೇರೆ. ಹೌದು, ದೇವ ಮಕ್ಕಳ ಪದವಿ ಯಾವಾಗ ಪ್ರಾರಂಭವಾಗುವುದು ಎಂದು ಕಾಣದೇ ಇರುವುದನ್ನು ನಾವು ಎದುರು ನೋಡುವವರಾಗಿದ್ದರೆ ತಾಳ್ಮೆಯಿಂದ ಕಾದುಕೊಂಡಿರಬೇಕಂತ ಪ್ರೇರೆ. ಈಗ ದೇವರ ಮಕ್ಕಳಾಗಿದ್ದೇವೆ. ಹೌದು ಪ್ರೇರೆ ಎನ್ನುವ ಅಂಶ. ಇನ್ನೊಂದು ವಾಕ್ಯ ನೋಡೋದಾದರೆ ಗಲಾತ್ಯ ಪತ್ರಿಕೆ 4ನೇ ಅಧ್ಯಾಯ 4ನೇ ವಾಕ್ಯದಿಂದ ಓದೋದಾದರೆ, ಗಲೇಷಿಯನ್ಸ್ ಲೆಟರ್ ಚಾಪ್ಟರ್ 4 ವರ್ಸ್ 4th to 7th ವರ್ಡ್. 4ನೇ ಅಧ್ಯಾಯ ಗಲಾತ್ಯ ಪತ್ರಿಕೆ 4ನೇ ವಾಕ್ಯದಿಂದ 3ನೇ ವಾಕ್ಯದಿಂದ 3rd ವರ್ಡ್ ಟು 7th ವರ್ಡ್. 3ನೇ ವಾಕ್ಯದಿಂದ 7ನೇ ವಾಕ್ಯದವರೆಗೆ. 4ನೇ ವಾಕ್ಯದಿಂದ ಪ್ರೇರೆ. ಗಲಾತ್ಯ ಪತ್ರಿಕೆ 4ನೇ ಅಧ್ಯಾಯ 4ನೇ ವಾಕ್ಯ 5ನೇ ವಾಕ್ಯ. ಆದರೆ ಕಾಲವು ಪರಿಪೂರ್ಣವಾದಾಗ ದೇವರು ತನ್ನ ಮಗನನ್ನು ಕಳುಹಿಸಿಕೊಟ್ಟನು. ಧರ್ಮಶಾಸ್ತ್ರ ಅಧೀನರಾದವರನ್ನು ವಿಮೋಚಿಸಬೇಕೆಂತಲೂ ಪುತ್ರರ ಪದವಿಯನ್ನು ನಮಗೆ ದೊರಕಿಸಬೇಕೆಂತಲೂ ಆತನು ಸ್ತ್ರೀಯಲ್ಲಿ ಹುಟ್ಟಿದವನಾಗಿ ಧರ್ಮಶಾಸ್ತ್ರ ಅಧೀನವನಾಗಿಯೂ ಬಂದನು. 6ನೇ ವಾಕ್ಯ 6th ವರ್ಡ್. ನೀವು ಪುತ್ರರಾಗಿ ಇರುವುದರಿಂದ ದೇವರು ಅಪ್ಪಾ ತಂದೆಯೇ ಎಂದು ಕೂಗುವ ತನ್ನ ಮಗನ ಆತ್ಮನನ್ನು ನಮ್ಮ ಹೃದಯಗಳಲ್ಲಿ ಕಳುಹಿಸಿಕೊಟ್ಟನು. 7ನೇ ವಾಕ್ಯ 7th ವರ್ಡ್. ಹೀಗಿರುವಲ್ಲಿ ಇನ್ನು ನೀನು ದಾಸನಲ್ಲ, ಮಗನಾಗಿದ್ದಿ. ಮಗನೆಂದ ಮೇಲೆ ದೇವರ ಮೂಲಕ ಬಾಧ್ಯನೂ ಆಗಿದ್ದಿ. ಆಮೇನ್. ಹೌದು ಪ್ರೇರೆ. ದೇವರು ಕಾಲವು ಪರಿಪೂರ್ಣವಾದಾಗ ತನ್ನ ಮಗನನ್ನು ಕಳಿಸಿಕೊಟ್ಟನಂತ ಪ್ರೇರೆ. ಆ ಮಗನು ಯೇಸು ಕ್ರಿಸ್ತನು. ಹೌದು, ಧರ್ಮಶಾಸ್ತ್ರ ಅಧೀನರಾದವರನ್ನು ವಿಮೋಚಿಸಬೇಕಂತ ಕಳಿಸಿಕೊಟ್ಟ ಅಂತ. ಧರ್ಮಶಾಸ್ತ್ರ ಅಧೀನರಾಗಿದ್ದರವರು ಆಚಾರ ವಿಚಾರಗಳ ನಿಯಮಗಳ ಅಧೀನದಲ್ಲಿದ್ದರು. ಹೌದು ಪ್ರೇರೆ. ಆ ಧರ್ಮಶಾಸ್ತ್ರವನ್ನು ಯಾರು ನೆರವೇರಿಸಲಾಗಲಿಲ್ಲ ಪ್ರೇರೆ. ಧರ್ಮಶಾಸ್ತ್ರ ನೆರವೇರಿಸುವನು ಜೀವಿಸುತ್ತಿದ್ದ ಅಷ್ಟೇ, ಆದರೆ ದೇವರೊಂದಿಗೆ ಸತ್ಸಂಬಂಧ ದೊರಕುತ್ತಿರಲಿಲ್ಲ. ಆದರೆ ದೇವರೊಂದಿಗೆ ಸತ್ಸಂಬಂಧ ದೊರಕಿಸಲು ಕಾಲ ಪರಿಪೂರ್ಣವಾದಾಗ ದೇವರು ತನ್ನ ಮಗನನ್ನು ಕಳುಹಿಸಿಕೊಟ್ಟ. ಧರ್ಮಶಾಸ್ತ್ರ ಅಧೀನರಾದವರನ್ನು ವಿಮೋಚಿಸಬೇಕೆಂತಲೂ ಅಸಾಧ್ಯವಾದದನ್ನು ಸುಸಾಧ್ಯವಾಗಿಸಿಕೊಳ್ಳಲು, ಹೌದು, ವಿಮೋಚಿಸಲು ಪುತ್ರರ ಪದವಿ ನಮಗೆ ದೊರಕಿಸಬೇಕೆಂತಲೂ, ದೇವರೊಂದಿಗೆ ದೇವರ ಮಕ್ಕಳ ಪದವಿ ದೊರಕಿಸಬೇಕೆಂತಲೂ ಯೇಸು ಕ್ರಿಸ್ತನು ಸ್ತ್ರೀಯಲ್ಲಿ ಹುಟ್ಟಿದ ಆತನಾಗಿ ವಾಗ್ದಾನವಾದಂತೆ ಯೆಶಾಯ ಪ್ರವಾದಿ ಗ್ರಂಥ 7ನೇ ಅಧ್ಯಾಯ 14ನೇ ವಾಕ್ಯದಲ್ಲಿ, ಇಗೋ ಒಬ್ಬ ಕನ್ನಿಕೆಯು ಗರ್ಭಧರಿಸಿ ಮಗನನ್ನು ಹಡೆಯುವಳು, ಆತನಿಗೆ ಇಮ್ಮಾನುವೇಲ್ ಎಂದು ಹೆಸರಿಡುವಳು ಎನ್ನುವಂತೆ ಸ್ತ್ರೀಯಲ್ಲಿ ಹುಟ್ಟಿದಾತನಾಗಿ ಪ್ರವಾದ ನೆರವೇರಿತು. ಧರ್ಮಶಾಸ್ತ್ರ ಅಧೀನನಾಗಿಯೂ ಬಂದನು. ಧರ್ಮಶಾಸ್ತ್ರ ಅಧೀನನಾಗಿಯೂ ಬಂದನಂತ ಅಂದರೆ ಆ ಯಹೂದ್ಯ ಕುಲದಲ್ಲಿ, ಧರ್ಮಶಾಸ್ತ್ರ ಅಧೀನರಾದವರ ಕುಲದಲ್ಲಿ ಶಾರೀರಿಕವಾಗಿ ಹುಟ್ಟಿ ಬಂದ ಪ್ರೇರೆ. ಹೌದು. ಹೀಗೆ ನೀವು 6ನೇ ವಾಕ್ಯ, ನೀವು ಪುತ್ರರಾಗಿರುವುದರಿಂದ ಅಪ್ಪ ತಂದೆ ಎಂದು ಕೂಗೋ ತನ್ನ ಆತ್ಮ ನಮ್ಮ ಹೃದಯಗಳಿಗೆ ಕಳುಹಿಸಿಕೊಟ್ಟನು. ಹೌದು, ನಾವು ಯೇಸು ಕ್ರಿಸ್ತನ ವಿಶ್ವಾಸೋದರಿಂದ ಧರ್ಮಶಾಸ್ತ್ರವನ್ನು ಅಧೀನನಾಗಿ ಗೆದ್ದು ಹುಟ್ಟಿದಾತನಾದ ಯೇಸು ಕ್ರಿಸ್ತನ ವಿಶ್ವಾಸೋದರಿಂದ ನಾವು ಪುತ್ರರಾಗಿದ್ದೇವೆ ಪ್ರಿಯ. ಯೇಸುವಿನ ವಿಶ್ವಾಸ ಅಂಗೀಕರಿಸಿ ಆತನ ನಂಬಿಕೆ ಇಟ್ಟಿದ್ದರಿಂದ ವಿಮೋಚಕ, ಹೌದು, ರಕ್ಷಕ, ದೇವರ ಮಕ್ಕಳ ಪದವಿಯನ್ನು ದೊರಕಿಸಲು ಬಂದಾತ. ಸ್ತ್ರೀಯಿಂದ ಪಾಪ ಬಂದಿತ್ತು, ಆ ಸ್ತ್ರೀಯಲ್ಲಿ ಹುಟ್ಟಿ ಪಾಪ ತೆಗೆದಾತ. ಧರ್ಮಶಾಸ್ತ್ರದ ಪಾಪ ಜ್ಞಾನವನ್ನು ಕೊಡುತ್ತಿತ್ತು, ದೇವರ ಸಂಬಂಧ ಕೊಡಲಾಗುತ್ತಿರಲಿಲ್ಲ.
ಆ ಪಾಪ ಜ್ಞಾನವನ್ನು ಗೆದ್ದು ದೇವರ ಸಂಬಂಧವನ್ನು ಕೊಟ್ಟು ದೇವರ ಮಕ್ಕಳಾಗಿ ಅಪ್ಪ ತಂದೆ ಎಂದು ಕೂಗುವ ತನ್ನ ಮಗನ ಆತ್ಮವನ್ನು ನಮ್ಮ ಹೃದಯಗಳಲ್ಲಿ ಸುರಿಸಿದ. ಹೀಗೆ ದೇವರ ಮಕ್ಕಳಾದ ಪ್ರೇರೆ ಈಗ ನಾವು ಮತ್ತು ಹೀಗಿರುವಲ್ಲಿ ಇನ್ನು ನೀನು ನಾನು ದಾಸನಲ್ಲ, ಅಪ್ಪ ತಂದೆ ಎಂದು ಕೂಗುವ ದೇವರ ಮಗನ ಆತ್ಮ ನಮ್ಮ ಹೃದಯಗಳಲ್ಲಿ ಕಳುಹಿಸಿಕೊಟ್ಟಿದ್ದರಿಂದ ಆ ಜೀವಜಲದ ಆತ್ಮನಾದ ನನ್ನಲ್ಲಿ ವಿಶ್ವಾಸವನ್ನು ಹೃದಯದೊಳಗಿಂದ ಜೀವ ಜಲ ನದಿಗಳು ಒನಲಾಗಿ ಉಕ್ಕಿ ಹರಿಯುತ್ತವೆ, ನದಿ ಕಾಲುವೆಗಳಂತೆ ಎಂದು ಹೇಳಿದ ಪ್ರಭುವಿನ ಆತ್ಮ ನಮ್ಮ ಹೃದಯಗಳಲ್ಲಿ ಕಳುಹಿಸಿದ್ದರಿಂದ ದಹಿಸುವ ಅಗ್ನಿಯಾಗಿ ನಮ್ಮ ಹೃದಯದಲ್ಲಿ ಇಳಿದು ಬಂದಿದ್ದರಿಂದ ತಂದೆ ನೆಡದ ವಿಷದ ಬೇರುಗಳನ್ನೆಲ್ಲ ಗಿಡಗಳನ್ನೆಲ್ಲ ಕಿತ್ತು ಎಸೆದಿದ್ದರಿಂದ ಸುಟ್ಟಾಕಿದ್ದರಿಂದ ವಾಕ್ಯವಾದ ದೇವರು ತನ್ನ ಆತ್ಮ ನಮ್ಮ ಹೃದಯ ಕಳುಹಿಸಿಕೊಟ್ಟಿದ್ದರಿಂದ ಈಗಿರುವಲ್ಲಿ ಇನ್ನು ನೀನು ದಾಸನಲ್ಲ, ಮಗನಾಗಿದ್ದಿ. ಮಗನೆಂದ ಮೇಲೆ ದೇವರ ಮೂಲಕ ಬಾಧ್ಯನಾಗಿದ್ದಿ. ಆದರೆ ಯಾವುದಕ್ಕೆ? ಪರಲೋಕಕ್ಕೆ. ಹೌದು ಪ್ರೇರೆ, ಸ್ವರ್ಗೀಯ ಆಶೀರ್ವಾದಗಳಿಗೆ. ಹೌದು ಪ್ರೇರೆ, ನೂತನ ಯೆರೂಸಲೇಮ್ ಪಟ್ಟಣಕ್ಕೆ. ಕಣ್ಣು ಕಾಣದ ಕಿವಿ ಕೇಳದ ಮಾನವ ಹೃದಯ ಗ್ರಹಿಸದ ಅದ್ಭುತ ಆನಂದ ಅತಿಶಯಗಳಿಗೆ ದೇವರು ಸಿದ್ಧ ಮಾಡಿಟ್ಟಿದ್ದ ಆಶೀರ್ವಾದಗಳಿಗೆ ಪ್ರೇರೆ, ಮರ್ಯಾದ ಮನ್ನಾ, ಜೀವಜಲ, ಬಿಳಿಯ ಕಲ್ಲು ಹೊಸ ಹೆಸರು. ಅದು ಪ್ರೇರೆ, ಜೀವ ಕಿರೀಟ, ದೇವರ ಆಲಯದಲ್ಲಿ ಸ್ತಂಭವಾಗಿ ನಿಲ್ಲುವುದು. ಹೌದು, ಮತ್ತು ಇನ್ನೂ ಅನೇಕ ಪ್ರೇರೆ. ಹೀಗೆ ಮಗನಿಂದ ಮೇಲೆ ದೇವರ ಮೂಲಕ ಬಾಧ್ಯನಾಗಿದ್ದಿ. ಹೌದು, ಹೀಗೆ ನಾವು ಈಗ ದೇವರ ಮಕ್ಕಳಾಗಿದ್ದೇವೆ. ಹೌದು ಪ್ರೇರೆ, ಈ ಅಂಶದಲ್ಲಿ ಇನ್ನೊಂದು ವಾಕ್ಯ ನೋಡೋದಾದರೆ ಅದೇ ಗಲಾತ್ಯ ಪತ್ರಿಕೆ 3ನೇ ಅಧ್ಯಾಯ 26ನೇ ವಾಕ್ಯದಲ್ಲಿ ಓದೋದಾದರೆ, ಗಲೇಷಿಯನ್ ಚಾಪ್ಟರ್ 3 ವರ್ಸ್ 26th ವರ್ಡ್. ಇಲ್ಲಿ ಓದೋದಾದರೆ, ನೀವೆಲ್ಲರೂ ಕ್ರಿಸ್ತ ಯೇಸುವಿನಲ್ಲಿಟ್ಟಿರುವ ನಂಬಿಕೆ ಮೂಲಕ ದೇವರ ಪುತ್ರರಾಗಿದ್ದೀರಿ. ಆದರೆ ಯಾರೆಲ್ಲರೂ? ನೀವೆಲ್ಲರೂ. ಹೌದು, ದೇವರ ಪುತ್ರ ಆದ ಯೇಸು ಕ್ರಿಸ್ತನಲ್ಲಿ ನಂಬಿಕೆ ಇಟ್ಟಿರುವುದರಿಂದ ಆ ಮೂಲಕ ದೇವಪುತ್ರರಾಗಿದ್ದೀರಿ. ಮತ್ತು 27ನೇ ವಾಕ್ಯ, ಕ್ರಿಸ್ತನಲ್ಲಿ ಸೇರುವುದಕ್ಕೆ ದೀಕ್ಷಾಸ್ನಾನ ಮಾಡಿಸಿಕೊಂಡಿರುವ ನೀವೆಲ್ಲರೂ ಕ್ರಿಸ್ತನನ್ನು ಧರಿಸಿಕೊಂಡಿರಿ. ಆದರೆ ಆತನನ್ನು ಅಂಗೀಕರಿಸಿದರೋ, ನಂಬಿಕೆ ಇಟ್ಟರೋ. ಆದರೆ ದೀಕ್ಷಾಸ್ನಾನದ ಮೂಲಕ ಅಂಗೀಕರಿಸುತ್ತೇವೆ ಪ್ರೇರೆ, ಜಲದಂತೆ. ಮತ್ತು ನಂಬಿಕೆ ಇಟ್ಟರೆ ನಾವು ಆತನ ಆತ್ಮವನ್ನು ಸ್ವೀಕರಿಸುತ್ತೇವೆ, ದೇವರ ಪುತ್ರರಾಗಿ ಮಾರ್ಪಡುತ್ತೇವೆ. ನೀವೆಲ್ಲರೂ ಕ್ರಿಸ್ತ ಯೇಸುವಿನಲ್ಲಿ ಇಟ್ಟಿರುವ ನಂಬಿಕೆ ಮೂಲಕ ದೇವರ ಪುತ್ರ ಆಗಿದ್ದೀರಿ. ಹೇಗೆಂದರೆ ಕ್ರಿಸ್ತನಲ್ಲಿ ಸೇರುವುದಕ್ಕೆ ದೀಕ್ಷಾಸ್ನಾನ ಮಾಡಿಸಿಕೊಂಡಿದ್ದೀರಿ. ಮತ್ತು ನೀವೆಲ್ಲರೂ ಕ್ರಿಸ್ತನನ್ನು ಧರಿಸಿಕೊಂಡಿರಿ. ನೀವೆಲ್ಲರೂ ಕ್ರಿಸ್ತ ಯೇಸುವಿನಲ್ಲಿ ಒಂದೇ ಆಗಿರುವುದರಿಂದ 28ನೇ ವಾಕ್ಯ, ನೀವೆಲ್ಲರೂ ಕ್ರಿಸ್ತನಲ್ಲಿ ಸೇರುವುದಕ್ಕೆ ದೀಕ್ಷಾಸ್ನಾನ ಮಾಡಿಸಿಕೊಂಡಿರುವ ನೀವೆಲ್ಲರೂ ಕ್ರಿಸ್ತನನ್ನು ಧರಿಸಿಕೊಂಡಿರಿ. 28ನೇ ವಾಕ್ಯ 28th ವರ್ಡ್, ನೀವೆಲ್ಲರೂ ಕ್ರಿಸ್ತ ಯೇಸುವಿನಲ್ಲಿ ಒಂದೇ ಆಗಿರುವುದರಿಂದ ಯಹೂದ್ಯನು ಗ್ರೀಕನು ಎಂದು, ಆಳು ಒಡೆಯ ಎಂದು, ಗಂಡು ಹೆಣ್ಣು ಎಂದು ಭೇದವಿಲ್ಲ. 29ನೇ ವಾಕ್ಯ 29th ವರ್ಡ್, ನೀವು ಕ್ರಿಸ್ತನವರಾಗಿದ್ದರೆ ಅಬ್ರಹಾಮನ ಸಂತತಿಯವರು, ವಾಗ್ದಾನಕ್ಕನುಸಾರವಾಗಿ ಬಾಧ್ಯರು ಆಗಿದ್ದೀರಿ. ಆದರೆ ನಾವು ಕ್ರಿಸ್ತನವರಾಗಿದ್ದರೆ ಅಬ್ರಹಾಮನ ಸಂತತಿ ಅಂತ, ವಾಗ್ದಾನಕ್ಕನುಸಾರವಾಗಿ ಬಾಧ್ಯರು ಆಗಿದ್ದೇವಂತ. ಪರಲೋಕ ಶಾಶ್ವತ ಬುನಾದಿಯೊಳ ಪಟ್ಟಣಕ್ಕೆ ಪ್ರೇರೆ, ನಮ್ಮ ಮೂಲಕ ದೇವರು ಅನೇಕ ಕುಲದವ್ರನ್ನ ಆಶೀರ್ವದಿಸುತ್ತಾನೆ. ಹೌದು, ಕ್ರಿಸ್ತ ಯೇಸುವಿನಲ್ಲಿ ಎಲ್ಲ ಥರದ ಆತ್ಮಿಕ ವರದಾನಗಳು ಅನುಗ್ರಹಿಸಲ್ಪಡುತ್ತವೆ. ಹೌದು, ಆತ್ಮಿಕ ವರದಾನ, ಭೌತಿಕ ವರದಾನ ಅಂತ ಹೇಳಲ್ಪಟ್ಟಿಲ್ಪ್ರೆ, ಎಲ್ಲ ಆತ್ಮೀಯ ವರಗಳನ್ನು, ಆಶೀರ್ವಾದಗಳನ್ನು ಕ್ರಿಸ್ತ ಯೇಸುವಿನಲ್ಲಿ ಅನುಗ್ರಹಿಸಲಾಗಿದೆ. ಹೀಗೆ ಕ್ರಿಸ್ತ ಯೇಸುವಿನಲ್ಲಿ ನಂಬಿಕೆ ಇಟ್ಟಿರುವ ನಾವು ದೇವರ ಮಕ್ಕಳಾಗಿದ್ದೇವೆ ಪ್ರೇರೆ. ಮತ್ತು ಆತನಲ್ಲಿ ಸೇರುವುದಕ್ಕೆ ದೀಕ್ಷಾಸ್ನಾನ ಮಾಡಿಸಿಕೊಂಡೇವಲ್ಲ. ಹೌದು, ಹೀಗೆ ನಾವೆಲ್ಲ ಕ್ರಿಸ್ತನವರಾಗಿದ್ದು ಬಾಧ್ಯರಾಗಿದ್ದೇವೆ ಅಂತ ಪ್ರೇರೆ. ಅಬ್ರಹಾಮ ಸಂತತಿಯವರಾಗಿದ್ದೇವೆ, ವಾಗ್ದಾನ ಅನುಸಾರವಾಗಿ ಬಾಧ್ಯರಾಗಿದ್ದೇವೆ ಪರಲೋಕ ಪಟ್ಟಣಕ್ಕೆ. ಹೌದು ಪ್ರೇರೆ, ಎದುರು ನೋಡುತ್ತಿರುವ ಆ ಪಟ್ಟಣಕ್ಕೆ, ನೂತನ ಯೆರೂಸಲೇಮಿಗೆ. ಹೀಗೆ ಈಗ ದೇವರ ಮಕ್ಕಳಾಗಿದ್ದೇವೆ.
ಯೇಸು ಕ್ರಿಸ್ತನ ನಂಬಿಕೆ ಇಡುವುದರಿಂದ, ಅಂಗೀಕರಿಸಿದ್ದರಿಂದ, ದೀಕ್ಷಾ ಸ್ನಾನದಲ್ಲಿ ನಾವು ಪಾಲ್ಗೊಂಡಿದ್ದರಿಂದ ಕ್ರಿಸ್ತನ ಧರಿಸಿಕೊಂಡೆವು. ನಾವು ಕ್ರಿಸ್ತನಲ್ಲಿ ಒಂದೇ ಆಗಿರುವುದರಿಂದ ಯಾವ ಜಾತಿ, ದೊಡ್ಡಸ್ತಿಕೆ, ಹೆಣ್ಣು ಗಂಡು ಭೇದ ಇಲ್ಲ ಪ್ರೇರೆ. ನಾವು ಕ್ರಿಸ್ತನವರು, ಯೇಸು ಕ್ರಿಸ್ತನಲ್ಲಿ ವಿಶ್ವಾಸ ಇಟ್ಟಿದ್ದರಿಂದ. ಹೀಗೆ ಎಫೆಸ ಪತ್ರಿಕೆ 1ನೇ ಅಧ್ಯಾಯ 5-6ನೇ ವಾಕ್ಯದಲ್ಲಿ ಕೂಡ ಓದುತ್ತೇವೆ. ಎಫೆಸಿಯನ್ಸ್ ಲೆಟರ್ ಚಾಪ್ಟರ್ 1 ವರ್ಸ್ 5th ವರ್ಡ್, ಇಲ್ಲಿ 6th ವರ್ಡ್, 5-6ನೇ ವಾಕ್ಯ. ಇಲ್ಲಿ ಓದುವುದಾದರೆ, ಆತನು ತನ್ನ ಕೃಪೆಯನ್ನು ಪ್ರಖ್ಯಾತಿಗೆ ತರಬೇಕೆಂದು ನಮ್ಮನ್ನು ಯೇಸು ಕ್ರಿಸ್ತನ ಮೂಲಕ ತನ್ನ ಪುತ್ರರನ್ನಾಗಿ ಸ್ವೀಕರಿಸುವುದಕ್ಕೆ ದಯಾಪೂರ್ವಕವಾದ ತನ್ನ ಚಿತ್ತಾನುಸಾರವಾಗಿ ಮೊದಲೇ ಸಂಕಲ್ಪ ಮಾಡಿದ್ದನು. ಈ ಕೃಪಾದಾನವು ಆತನ ಪ್ರಿಯನಲ್ಲಿಯೇ ನಮಗೆ ದೊರೆಯಿತು. ಈತನು ನಮಗೋಸ್ಕರ ತನ್ನ ರಕ್ತವನ್ನು ಸುರಿಸಿದ್ದರಿಂದ ನಮ್ಮ ಅಪರಾಧಗಳು ಪರಿಹಾರವಾಗಿ ನಮಗೆ ಬಿಡುಗಡೆಯಾಯಿತು. ಇದು ದೇವರ ಕೃಪಾತಿಶಯವೇ. ಹೌದು ಪ್ರೇರೆ, ಇಲ್ಲಿ ದೇವರು ತನ್ನ ಕೃಪೆಯನ್ನು ಪ್ರಖ್ಯಾತಿಗೆ ತರಬೇಕೆಂದು ನಮ್ಮನ್ನು ಯೇಸು ಕ್ರಿಸ್ತರ ಮುಖಾಂತರ ತನ್ನ ಪುತ್ರರನ್ನಾಗಿ ಸ್ವೀಕರಿಸುವುದಕ್ಕೆ ದಯಾಪೂರ್ವಕವಾದ ತನ್ನ ಚಿತ್ತಾನುಸಾರವಾಗಿ ಮೊದಲೇ ಸಂಕಲ್ಪ ಮಾಡಿದ್ನಾತ ಪ್ರೇರೆ. ಯೇಸು ಕ್ರಿಸ್ತರ ಮುಖಾಂತರ ದೇವರು ನಮ್ಮನ್ನು ಕ್ರಿಸ್ತನೆಲ್ಲ ಜಗದುತ್ಪತ್ತಿಗೆ ಮುಂಚೆ ಆರಿಸಿಕೊಂಡನಾತ ಪ್ರೇರೆ. ಮತ್ತು ತನ್ನ ಕೃಪೆ ಪ್ರಖ್ಯಾತಿಗೆ ತರಬೇಕೆಂದು, ಕೃಪೆ ಅಂದರೆ ಪ್ರೇರೆ ಅಳಿದು ಹೋಗುತ್ತಿರುವುದನ್ನು ಹುಡುಕಿ ರಕ್ಷಿಸುವುದು. ಸೈತಾನನ ಕಾರ್ಯಗಳನ್ನು ನಾಶ ಮಾಡುವ ಜೀವಿತ. ಪ್ರೇರೆ ಯೇಸು ಕ್ರಿಸ್ತನನ್ನು ವಿಶ್ವಾಸಿ ಹೊಸ ಸೃಷ್ಟಿಯಾಗಿ ಜೀವಿಸುವ ವರ. ಅಯೋಗ್ಯರಾಗಿ ದೇವರಿಂದ ದೂರಾಗಿ ನಾಶಕ್ಕೆ ಹೋಗುವ ಪ್ರತಿಯೊಬ್ಬರು ಯೇಸುವಿನಲ್ಲಿ ವಿಶ್ವಾಸಿಟ್ಟಾಗ ಯೋಗ್ಯರಾಗಿ ದೇವರ ಸನ್ನಿಧಿಯಲ್ಲಿ ಧೈರ್ಯದಿಂದ ಭಯಭಕ್ತಿಯೊಡನೆ ನಿಲ್ಲುವುದು, ಪರಿಶುದ್ಧರಾಗಿ. ಹೀಗೆ ಜಗದುತ್ಪತ್ತಿಗೆ ಮೊದಲೇ ಕ್ರಿಸ್ತ ಯೇಸುವಿನಲ್ಲಿ ನಮ್ಮನ್ನು ಆರಿಸಿಕೊಂಡ ಪ್ರೇರೆ. ಹೀಗೆ ದೇವರು ತನ್ನ ಕೃಪೆಯನ್ನು ಪ್ರಖ್ಯಾತಿಗೆ ತರಬೇಕು. ನಮ್ಮನ್ನು ಯೇಸು ಕ್ರಿಸ್ತನಲ್ಲಿ ಮೂಲಕ ತನ್ನ ಪುತ್ರರನ್ನಾಗಿ ಸ್ವೀಕರಿಸುವುದಕ್ಕೆ ದಯಾಪೂರ್ವಕವಾದ ತನ್ನ ಚಿತ್ತಾನುಸಾರವಾಗಿ ಮೊದಲೇ ಸಂಕಲ್ಪ ಮಾಡಿದ್ದನು. ಈ ಕೃಪಾದಾನವು ಆತನ ಪ್ರಿಯನಲ್ಲಿಯೇ ನಮಗೆ ದೊರೆಯಿತು. ಈತ ನಮಗೋಸ್ಕರ ತನ್ನ ರಕ್ತವನ್ನು ಸುರಿಸಿದ್ದರಿಂದ ನಮ್ಮ ಅಪರಾಧಗಳು ಕ್ಷಮಿಸಲ್ಪಟ್ಟು ಪರಿಹಾರವಾಗಿ ಬಿಡುಗಡೆಯಾಯಿತು. ಇದು ದೇವರ ಕೃಪಾತಿಶಯವೇ. ಈಗ ದೇವರ ಮಕ್ಕಳಾಗಿದ್ದೇವೆ. ಯಾವಾಗ ಪ್ರೇರೆ? ದೇವರು ಜಗದುತ್ಪತ್ತಿಗೆ ಮೊದಲೇ ಕ್ರಿಸ್ತನಲ್ಲಿ ನಮ್ಮನ್ನು ಆರಿಸಿಕೊಂಡಿದ್ದನೆಂದು ತಿಳಿದುಕೊಂಡಿರುವುದರಿಂದ ಮತ್ತು ಆತನ ಸನ್ನಿಧಿಯಲ್ಲಿ ಪರಿಶುದ್ಧ ದೋಷವಿಲ್ಲದವರಾಗಿರಬೇಕೆಂದು ಜಗದುತ್ಪತ್ತಿಗೆ ಆರಿಸಿಕೊಂಡಿದ್ದಾನೆಂದು ವಿಶ್ವಾಸಿದ್ದರಿಂದ ಆತನ ಕೃಪೆ ಪ್ರಖ್ಯಾತಿಗೆ ತರಬೇಕೆಂದು ನಮ್ಮನ್ನು ಯೇಸು ಕ್ರಿಸ್ತನ ಮೂಲಕ ತನ್ನ ಮಕ್ಕಳನ್ನಾಗಿ ಆರಿಸಿಕೊಂಡಿದ್ದಾನೆಂದು ವಿಶ್ವಾಸಿದ್ದರಿಂದ, ಹೌದು, ದಯಾಪೂರ್ವಕವಾದ ತನ್ನ ಚಿತ್ತಾನುಸಾರ ಮೊದಲೇ ಸಂಕಲ್ಪ ಮಾಡಿದ್ದನು ತನ್ನ ಮಕ್ಕಳಾಗಬೇಕು ನಾವು ಯೇಸು ಕ್ರಿಸ್ತನ ಮುಖಾಂತರ ಎಂದು. ಈ ಕೃಪಾದಾನ ಆತನ ಪ್ರಿಯಕುಮಾರ ಯೇಸು ಕ್ರಿಸ್ತನಲ್ಲಿ ನಮಗೆ ದೊರೆಯಿತು. ಹೌದ್ರಿ, ಈತ ನಮಗೋಸ್ಕರ ತನ್ನ ರಕ್ತ ಸುರಿಸಿದ್ದರಿಂದ ನಮ್ಮ ಅಪರಾಧಗಳು ಕ್ಷಮಿಸಲ್ಪಟ್ಟು ಎಂದು ನಂಬಿದ್ದರಿಂದ ನಮಗೆ ಬಿಡುಗಡೆಯಾಯಿತು. ಎಂದು ನಂಬಿದ್ದರಿಂದ ದೇವರ ಮಕ್ಕಳಾಗಿದ್ದೇವೆ. ಹೌದ್ರಿ, ಯೇಸು ಕ್ರಿಸ್ತನ ರಕ್ತದಲ್ಲಿ ವಿಶ್ವಾಸ ಇಡುವುದಾದರೆ ನಮ್ಮ ಅಪರಾಧಗಳು ಕ್ಷಮಿಸಲ್ಪಟ್ಟವು ಮತ್ತು ನಮಗೆ ಬಿಡುಗಡೆಯಾಯಿತು. ಪಾಪ, ಶಾಪದ, ಅಂಧಕಾರದ ಅಧಿಪತಿಯಾದ ಸೈತಾನ ವಶದಿಂದ ಬಿಡುಗಡೆಯಾದೆವು. ಯೇಸು ಕ್ರಿಸ್ತನಲ್ಲಿ ದೇವರ ಮಕ್ಕಳ ಪದವಿ, ನೂತನ ಸೃಷ್ಟಿ, ಪ್ರೇರೆ, ನಿತ್ಯ ಜೀವ. ಹೀಗೆ ಈಗ ದೇವರ ಮಕ್ಕಳಾಗಿದ್ದೇವೆ ಪ್ರೇರೆ. ಇನ್ನೊಂದು ವಾಕ್ಯ ನೋಡೋದಾದರೆ ಅಪೊಸ್ತಲ ಕಾರ್ಯ 20ನೇ ಅಧ್ಯಾಯ 28ನೇ ವಾಕ್ಯದಲ್ಲಿ ಕೂಡ ಓದುತ್ತೇವೆ. ಆಕ್ಟ್ಸ್ ಚಾಪ್ಟರ್ 20 ವರ್ಸ್ 28 ವರ್ಡ್. ಇಲ್ಲಿ ಓದುವುದಾದರೆ, ದೇವರು ಸ್ವಂತ ರಕ್ತದಿಂದ ಸಂಪಾದಿಸಿಕೊಂಡ ಸಭೆಯನ್ನು ಪರಿಪಾಲಿಸುವುದಕ್ಕಾಗಿ ಪವಿತ್ರಾತ್ಮನು ನಿಮ್ಮನ್ನೇ ಆ ಹಿಂಡಿನಲ್ಲಿ ಅಧ್ಯಕ್ಷರನ್ನಾಗಿ ಇಟ್ಟಿರುವುದರಿಂದ ನಿಮ್ಮ ವಿಷಯದಲ್ಲಿಯೂ ಎಲ್ಲ ಹಿಂಡಿನ ವಿಷಯದಲ್ಲಿಯೂ ಎಚ್ಚರಿಕೆಯಾಗಿರಿ. ಆದರೆ ದೇವರು ಹೇಳ್ತಿದ್ದಾನೆ, ಈಗ ದೇವರ ಮಕ್ಕಳಾಗಿದ್ದೇವೆ. ಈಗ ನೀನು ದೇವರ ಮಗನಾಗಿರುವುದರಿಂದ ಜಗದುತ್ಪತ್ತಿಗೆ ದೇವರು ನಿಮ್ಮನ್ನು
ಕ್ರಿಸ್ತೇಸುವಿನಲ್ಲಿ ತನ್ನ ಕೃಪೆಯನ್ನು ಪ್ರಖ್ಯಾತಿಗೆ ತರಬೇಕೆಂದು ತನ್ನ ಪುತ್ರರನ್ನಾಗಿ ಆರಿಸಿಕೊಂಡಿದ್ದಾನೆಂದರಿಂದ ಆತನ ಪ್ರಿಯನಲ್ಲಿ ತನ್ನ ದಯಾ ಸಂಕಲ್ಪಾನುಸಾರವಾದ ತನ್ನ ಪ್ರಿಯನಲ್ಲಿ ನಮಗೆ ಪಾಪಗಳ ಕ್ಷಮಾಪಣೆ, ಬಿಡುಗಡೆ, ಕೃಪಾತಿಶಯ ಉಂಟಾಯಿತೆಂದು ವಿಶ್ವಾಸಿದ್ದರಿಂದ ಆತನ ಸ್ವಂತ ರಕ್ತದಿಂದ ದೇವರು ಸಂಪಾದನೆ ಮಾಡಿಕೊಂಡ ಸಭೆಯನ್ನು ಪರಿಪಾಲಿಸುವುದಕ್ಕಾಗಿ ಪವಿತ್ರಾತ್ಮ ನಿಮ್ಮನ್ನೇ ಆ ಹಿಂಡಿನಲ್ಲಿ ಅಧ್ಯಕ್ಷರನ್ನಾಗಿ ಇಟ್ಟಿರುವುದರಿಂದ ನಿಮ್ಮ ವಿಷಯದಲ್ಲಿ ಎಲ್ಲ ಹಿಂಡಿನ ವಿಷಯದಲ್ಲಿ ಎಚ್ಚರಿಕೆಯಾಗಿರಿ ಎಂದು ಹೇಳ್ತಿದ್ದಾನೆ. ಹೌದು, ನೀವು ದೇವರ ಮಕ್ಕಳಾಗಿರುವುದರಿಂದ ದೇವರು ತಾನು ಸಂಪಾದಿಸಿದ ಸ್ವರಕ್ತ ಸುರಿಸಿ ಸಂಪಾದಿಸಿದ ಸಭೆಗೆ ನಿಮ್ಮನ್ನೇ ತನ್ನ ಕುರಿ ಹಿಂಡಿನ ಮೇಲೆ ಅಧ್ಯಕ್ಷರನ್ನಾಗಿ ನೇಮಿಸಿದ್ದರಿಂದ, ಆ ಹಿಂಡಿನ ಅಧ್ಯಕ್ಷರಾಗಿಟ್ಟಿರುವುದರಿಂದ ನಿಮ್ಮ ವಿಷಯದಲ್ಲಿ ದೇವರ ಮಕ್ಕಳಾಗಿದ್ದೀರಿ ಎನ್ನುವ ನಮ್ಮ ವಿಷಯದಲ್ಲಿ, ಎಲ್ಲ ಹಿಂಡಿನ ವಿಷಯದಲ್ಲಿ ಎಚ್ಚರಿಕೆಯಾಗಿರಿ. ಎಲ್ಲ ದೇವರ ಮಕ್ಕಳ ವಿಷಯದಲ್ಲಿ ಎಚ್ಚರಿಕೆಯಾಗಿರಿ. 29ನೇ ವಾಕ್ಯ, 29th ವರ್ಡ್, ನಾನು ಹೋದ ಮೇಲೆ ಕ್ರೂರವಾದ ತೋಳಗಳು ನಿಮ್ಮೊಳಗೆ ಬರುವವೆಂದು ನಾನು ಬಲ್ಲೆನು, ಅವು ಹಿಂಡನ್ನು ಕನಿಕರಿಸುವುದಿಲ್ಲ. ಪೌಲನು ಹೇಳಿದ ಪ್ರೇರೆ, ದೇವರು ಸ್ವಂತ ರಕ್ತದಿಂದ ಸುರಿಸಿ ಸಂಪಾದಿಸಿಕೊಂಡ ಸಭೆಗೆ ನಿಮ್ಮನ್ನೇ ಅಧ್ಯಕ್ಷರನ್ನಾಗಿ ನೇಮಿಸಿದ್ದೇನೆ ಮತ್ತು ನಿಮ್ಮ ವಿಷಯದಲ್ಲಿ ಎಲ್ಲ ಕುರಿ ಹಿಂಡಿನ ವಿಷಯದ ಎಚ್ಚರಿಕೆಯಾಗಿರಿ. ನಾನು ಹೋದ ಮೇಲೆ ಕ್ರೂರವಾದ ತೋಳಗಳು ಹಿಂಡಿನೊಳಗೆ ಪ್ರವೇಶಿಸುವವು, ತೋಳಗಳು ನಿಮ್ಮೊಳಗೆ ಬರುವವೆಂದು ಬಲ್ಲೆನು, ಅವು ಹಿಂಡನ್ನು ಕನಿಕರಿಸುವುದಿಲ್ಲ. ಅದು ಪ್ರೇರೆ, ಕ್ರೂರವಾದ ತೋಳಗಳು, ಅದು ಕಣ್ಣಿನಾಶೆ, ಶರೀರದ ಆಶೆ, ಲೋಕದ ಆಶೆ, ಡಂಬ ಇರುವವರು, ವಿಶ್ವಾಸಿಗಳು, ಭಕ್ತರು, ಪ್ರಜೆಗಳು, ಸೇವಕರು ಬರುತ್ತಾರೆ. ಅವರಿಗೆ ಕುರಿಗಳ ಚಿಂತೆ ಇಲ್ಲ. ಅವರು ಸ್ವಂತ ಹೊಟ್ಟೆಗಳನ್ನು ತುಂಬಿಸಿಕೊಳ್ಳುವ ಅವರು ಕುರಿ ವೇಷ ಹಾಕಿಕೊಂಡು ನಿಮ್ಮ ಬಳಿಗೆ ಬರುತ್ತಾರೆ. ಅವರು ಒಳಗಡೆ ನೋಡಿದರೆ ಹರಿದುಕೊಂಡು ತಿನ್ನುವ ತೋಳಗಳಾಗಿರುತ್ತಾರೆ. ಆದ್ದರಿಂದ ಯೇಸು ಕ್ರಿಸ್ತನು ಹೇಳಿದಂತೆ ಮತ್ತಾಯ ಸುವಾರ್ತೆ 7ನೇ ಅಧ್ಯಾಯ 21ನೇ ವಾಕ್ಯ ಭಾಗದಿಂದ 30ನೇ ವಾಕ್ಯದವರೆಗೆ ನೋಡ್ತೇವೆ ಪ್ರೇರೆ. ಒಳ್ಳೆಯ ಮರ ಒಳ್ಳೆಯ ಫಲ ಕೊಡುತ್ತದೆ, ಕೆಟ್ಟ ಮರ ಕೆಟ್ಟ ಫಲ ಕೊಡುತ್ತದೆ. ಮರವು ಕೊಡುವ ಫಲದಿಂದಲೇ ಅವುಗಳನ್ನು ಅಥವಾ ಸೇವಕರನ್ನು, ಕುರಿಗಳನ್ನು, ಭಕ್ತರನ್ನು, ವಿಶ್ವಾಸಿಗಳನ್ನು, ಅಪೋಸ್ತಲ, ಪ್ರವಾದಿ, ಬೋಧಕ, ಉಪದೇಶಕರನ್ನು ನೀವು ಗುರುತು ಹಚ್ಚುವಿರಿ. ಒಳ್ಳೆಯ ಮರ ಒಳ್ಳೆಯ ಫಲ ಕೊಡುತ್ತದೆ, ಕೆಟ್ಟ ಮರ ಕೆಟ್ಟ ಫಲ ಕೊಡುತ್ತದೆ. ಒಳ್ಳೆಯ ಮರ ಫಲ ಕೊಡುವುದಿಲ್ಲ, ಉಳುಕು ಮರ ಒಳ್ಳೆಯ ಫಲ ಕೊಡುವುದಿಲ್ಲ. ಪ್ರೇರೆ, ಅದರಿಂದ ಹಣದ ಆಸೆ ಇರುವವರು ಒಳ್ಳೆಯ ಫಲ ಅಲ್ಲ ಪ್ರೇರೆ. ಸ್ತ್ರೀ ಆಸೆ ಇರುವವರು ಒಳ್ಳೆಯ ಫಲ ಅಲ್ಲ. ಹೆಸರುವಾಸಿಯಾಗಬೇಕು ಎಂದು ನನ್ನ ಚರ್ಚೆ ಇಡೀ ಪ್ರಪಂಚದಲ್ಲಿ ದೊಡ್ಡ ಸಭೆ ಎಂದು ಕೊಚ್ಚಿಕೊಳ್ಳುವುದು ಒಳ್ಳೆಯ ಫಲ ಕೊಡುವವರಲ್ಲ ಪ್ರೇರೆ. ಅವರು ಕೊಡುವ ಫಲಗಳಿಂದಲೇ ಅವರನ್ನು ಗುರುತು ಹಚ್ಚುವಿರಿ. ಅದರಿಂದ ನಾನು ಹೋದ ಮೇಲೆ ಕ್ರೂರವಾದ ತೋಳಗಳು ನಿಮ್ಮೊಳಗೆ ಬರುವವೆಂದು ಬಲ್ಲೆ, ನಾವು ಹಿಂಡನ್ನು ಕನಿಕರಿಸುವುದಿಲ್ಲ. ಪ್ರೇರೆ, ದೇವರು ಸ್ವಂತ ರಕ್ತದಿಂದ ಸಂಪಾದಿಸಿದ ಸಭೆ ಎಂಬ ಹಿಂಡನ್ನು ಕನಿಕರಿಸುವುದಿಲ್ಲ. ಹೌದು, ಇದಲ್ಲದೆ ನಿಮ್ಮಲ್ಲಿಯೂ ಕೆಲವರು ಎದ್ದು ವ್ಯತ್ಯಾಸ ಬೋಧನೆಗಳನ್ನು ಮಾಡಿ ಯೇಸುವಿನ ಶಿಷ್ಯರನ್ನು ತಮ್ಮ ಹಿಂದೆ ಎಳ್ಕೊಳ್ಳುವರು. 30ನೇ ವಾಕ್ಯ. ಹೌದು ಪ್ರೇರೆ, ಇದಲ್ಲದೆ ನಿಮ್ಮಲ್ಲಿಯೂ ಕೂಡ ಸ್ವಂತ ರಕ್ತದಿಂದ ಸಂಪಾದಿಸಿಕೊಂಡ ಸಭೆಗೆ ನಿಮ್ಮನ್ನೇ ಅಧ್ಯಕ್ಷರನ್ನಾಗಿ ನೇಮಿಸಿದ್ದ ನೀವು ಕೂಡ ವ್ಯತ್ಯಾಸ ಬೋಧನೆಗಳನ್ನು ಮಾಡುತ್ತೀರಿ ಮತ್ತು ಯೇಸುವಿನ ಶಿಷ್ಯರನ್ನು ನಿಮ್ಮ ಶಿಷ್ಯರಾಗುವಂತೆ ಎಳೆದುಕೊಳ್ಳುತ್ತೀರಿ. ಹೌದು ಪ್ರೇರೆ, ಯೇಸು ಹೇಳ್ತಿದ್ದಾನೆ, ಹೋಗಿರಿ ಎಲ್ಲ ದೇಶಗಳ ಜನರನ್ನು ನನ್ನ ಶಿಷ್ಯರನ್ನಾಗಿ ಮಾಡಿರಿ ಎಂದು ಹೇಳಿದ ವಾಕ್ಯಕ್ಕೆ ವಿರುದ್ಧವಾಗಿ ನಿಮ್ಮಲ್ಲಿ ಕೂಡ ಇದಲ್ಲದೆ ಕೆಲವರು ಎದ್ದು ವ್ಯತ್ಯಾಸ ಬೋಧನೆಗಳನ್ನು ಮಾಡಿ ಯೇಸುವಿನ ಶಿಷ್ಯರನ್ನು ನಿಮ್ಮ ಹಿಂದೆ ಎಳೆದುಕೊಳ್ಳುವರು. ಪ್ರೇರೆ, ಯೇಸುವಿನ ಶಿಷ್ಯರನ್ನು ತಮ್ಮ ಹಿಂದೆ ಎಳೆದುಕೊಳ್ಳುವರು. ನಾನೇ ಈ ಕುರಿ ಹಿಂಡಿಗೆ ಗುರುವಾಗಿರುತ್ತೇನೆ ಅಥವಾ ಎನ್ನುವಂತೆ ಅಧಿಕಾರ ನಡೆಸುವವರಾಗುತ್ತೀರಿ. ವ್ಯತ್ಯಾಸ ಬೋಧನೆ, ಮುಖಸ್ತುತಿ ಮಾಡುತ್ತೀರಿ, ಅಧಿಕಾರ ದರ್ಪ, ದೊರೆತನ. ಅದು ಪ್ರೇರೆ, ಯೇಸು ಕ್ರಿಸ್ತನ ಶಿಷ್ಯರು ಒಬ್ಬರಿಗೊಬ್ಬರು ಮಾತಾಡಿಕೊಳ್ಳುತ್ತಿರ್ತಾರೆ. ನಮ್ಮಲ್ಲಿ ಯಾರು ಶ್ರೇಷ್ಠನು, ದೊಡ್ಡವನು ಎಂದು ಮಾತಾಡಿಕೊಳ್ಳುತ್ತಿರುವಾಗ ಯೇಸು ಅದನ್ನು ಗ್ರಹಿಸಿ
ಒಂದು ಚಿಕ್ಕ ಮಗುವನ್ನು ಕರೆತಂದು ಅವರ ಮಧ್ಯದಲ್ಲಿ ನಿಲ್ಲಿಸಿ, ನೋಡಿರಿ, ನಿಮ್ಮಲ್ಲಿ ದೊಡ್ಡವನಾಗಬೇಕೆಂದಿರುವವನು ಈ ಚಿಕ್ಕ ಮಗುವಿನಂತೆ ತಗ್ಗಿಸಿಕೊಂಡ್ರೆ ಅವನೇ ನಿಮ್ಮಲ್ಲಿ ದೊಡ್ಡವನು. ಹೌದು, ದೊಡ್ಡವರಾಗಿರಬೇಕೆಂದವರು ದೊರೆತನ, ಅಧಿಕಾರ, ದರ್ಪ ತೋರಿಸುತ್ತಾರೆ. ಆದರೆ ನಿಮ್ಮಲ್ಲಿ ಆಗಿರಬಾರದು. ನಿಮ್ಮಲ್ಲಿ ದೊಡ್ಡವನಾಗಿರಬೇಕಿರುವವನು ಎಲ್ಲರ ಸೇವಕನಾಗಿರಲಿ, ಆಗ ಅವನು ನಿಜವಾಗಿ ದೊಡ್ಡವನಾಗುತ್ತಾನೆ ಎಂದು ಯೇಸು ಹೇಳಿದ್ದಾನೆ ಪ್ರಿಯರೇ. ಹೀಗೆ ವ್ಯತ್ಯಾಸ ಬೋಧನೆಗಳು ಮಾಡಿ ಯೇಸುವಿನ ಶಿಷ್ಯರನ್ನು ತಮ್ಮೆಯಿಂದ ಹೇಳಿಕೊಳ್ಳುವರು. ಆದ ಕಾರಣ 31ನೇ ವಾಕ್ಯ, ನಾನು ಕಣ್ಣೀರು ಸುರಿಸುತ್ತಾ 3 ವರ್ಷ ಹಗಲಿರುಳು ಎಡೆಬಿಡದೆ ಪ್ರತಿಯೊಬ್ಬನಿಗೂ ಬುದ್ಧಿ ಹೇಳಿದೆನೆಂದು ನೀವು ಜ್ಞಾಪಕ ಮಾಡಿಕೊಂಡು ಎಚ್ಚರವಾಗಿರ್ರಿ. ಪೌಲನು ಕ್ರೂರವಾದ ತೋಳಗಳು ಬರುತ್ತವೆ, ವ್ಯತ್ಯಾಸವಾದ ಬೋಧನೆಗಳನ್ನು ಮಾಡಿ ಯೇಸುವಿನ ಶಿಷ್ಯರನ್ನು ತಮ್ಮ ಹಿಂದೆ ಹೇಳ್ಕೊಂಡು ತಮ್ಮ ಶಿಷ್ಯರಾಗಿ ಮಾಡಿಕೊಡುತ್ತಾರೆ. ಅದರಿಂದ 3 ವರ್ಷ ಕಣ್ಣೀರು ಸುರಿಸಿ ಈ ವಿಚಾರ ಹೇಳಿದ್ನಂತ ಪ್ರಿಯರೇ. ಅಪೊಸ್ತಲ ಕಾರ್ಯಗಳಲ್ಲಿ ಶಿಷ್ಯರಿಗೆ ಹೇಳುತ್ತಿದ್ದಾನೆ ಯೇಸು ಸಂಪಾದಿಸಿದ ಸಭೆಗೆ. ಆದ ಕಾರಣ ನಾನು ಕಣ್ಣೀರು ಸುರಿಸುತ್ತಾ 3 ವರ್ಷ ಹಗಲಿರುಳು ಎಡೆಬಿಡದೆ ಪ್ರತಿಯೊಬ್ಬನಿಗೂ ಬುದ್ಧಿ ಹೇಳಿದೆನೆಂದು ಜ್ಞಾಪಕ ಮಾಡಿಕೊಳ್ಳಿರಿ, ಎಚ್ಚರವಾಗಿರ್ರಿ. ಹೌದ್ರಿ, ಜ್ಞಾಪಕ ಮಾಡಿಕೊಂಡು ಎಚ್ಚರವಾಗಿರ್ರಿ. 3 ವರ್ಷ ಹಗಲಿರುಳು ಕಣ್ಣೀರು ಸುರಿಸಿ ಪ್ರತಿಯೊಬ್ಬನಿಗೆ ಬುದ್ಧಿ ಹೇಳಿದ್ನಂತ ಪ್ರೇರೆ. ಹೌದು, ನಾವು ಕೂಡ ಪೌಲನ 3 ವರ್ಷ ಹಗಲಿರುಳು ಕಣ್ಣೀರು ಸುರಿಸಿ ಹೇಳಿದ ಬುದ್ಧಿವಾದಕ್ಕೆ ಎಚ್ಚರವಾಗಿರೋಣ ಪ್ರೇರೆ, ಜ್ಞಾಪಕ ಮಾಡಿಕೊಂಡು. ಹೀಗೆ ನಾವು ದೇವರ ಮಕ್ಕಳಾಗಿದ್ದೇವೆ ಎನ್ನುವ ಅಂಶದಲ್ಲಿ ಕೊನೆಯ ಒಂದು ವಾಕ್ಯ ನೋಡಿ ಮುಕ್ತಾಯ ಮಾಡೋಣ ಪ್ರೇರೆ. ಕೊಲೊಸ್ಸೆ ಪತ್ರಿಕೆ 1ನೇ ಅಧ್ಯಾಯ 15ನೇ ವಾಕ್ಯ. ಕೊಲೊಸಿಯನ್ಸ್ ಲೆಟರ್ ಚಾಪ್ಟರ್ 1 ವರ್ಸ್ 15th ವರ್ಡ್, 14th-15th ವರ್ಡ್. ಇಲ್ಲಿ 14ನೇ ವಾಕ್ಯ, 14th ವರ್ಡ್. ಆ ಕುಮಾರನಲ್ಲಿ ನಮ್ಮ ಪಾಪಗಳು ಪರಿಹಾರವಾಗಿ ನಮಗೆ ಬಿಡುಗಡೆಯಾಯಿತು. ಯಾವ ಕುಮಾರ? ದೇವಕುಮಾರ ಯೇಸು ಕ್ರಿಸ್ತನಲ್ಲಿ ನಮ್ಮ ಪಾಪಗಳು ಪರಿಹಾರವಾಗಿ ಬಿಡುಗಡೆ ಆಯಿತು ಅಂತ ಪ್ರೇರೆ. 13ನೇ ವಾಕ್ಯದಿಂದ ಓದೋದಾದರೆ ಕೊಲೊಸ್ಸೆ ಪತ್ರಿಕೆ 1ನೇ ಅಧ್ಯಾಯ 13ನೇ ವಾಕ್ಯ 14 ಓದಿದರೆ, ದೇವರು ನಮ್ಮನ್ನು ಅಂಧಕಾರದ ದೊರೆತನದಿಂದ ಬಿಡಿಸಿ. ಮೊದಲನೇದಾಗಿ ದೇವರು ನಮ್ಮನ್ನು ಅಂಧಕಾರದ, ಸೈತಾನನ, ಅಂಧಕಾರ ಅಂದರೆ ಕತ್ತಲು ಪ್ರೇರೆ, ದೊರೆತನ ಅಂದರೆ ಸೈತಾನನ ಆಳ್ವಿಕೆ, ಪಿಶಾಚಿಯ ದೆವ್ವದ ಆಳ್ವಿಕೆ, ಅಂಧಕಾರ ಕತ್ತಲೆಯಿಂದ, ಕತ್ತಲೆ ಅಧಿಪತಿಯಾದ ಸೈತಾನನ ದೊರೆತನದ ಆಳ್ವಿಕೆಯಿಂದ ಬಿಡಿಸಿ ನಮ್ಮನ್ನು ತನ್ನ ಪ್ರಿಯ ಕುಮಾರನ ಸಾಮ್ರಾಜ್ಯದೊಳಗೆ ಸೇರಿಸಿದನು. ಅಂದರೆ ಕತ್ತಲೆಯ ಅಧಿಕಾರದಿಂದ, ಅಂದರೆ ಕತ್ತಲೆ ಅಂದರೆ ಮರಣ, ದೊರೆತನ ಅಂದರೆ ಸೈತಾನ, ದುಷ್ಟಶಕ್ತಿ, ಹೇಲೋಕದ ಪಿಶಾಚಿ, ದೆವ್ವ, ಕತ್ತಲೆ ಶಕ್ತಿಯಿಂದ, ಮರಣದಿಂದ, ಮರಣಾಧಿಕಾರಿಯಿಂದ ಬಿಡಿಸಿ ನಮ್ಮನ್ನು ತನ್ನ ಪ್ರಿಯ ಕುಮಾರನ ರಾಜ್ಯದೊಳಗೆ, ಅಂದರೆ ದೇವರ ಮಗನ ರಾಜ್ಯ ಅಂದರೆ ದೇವ ಮಗನ ಅಧಿಕಾರದೊಳಗೆ, ಬೆಳಕಿನೊಳಗೆ, ಜೀವದೊಳಗೆ, ಸತ್ಯದೊಳಗೆ, ಮಾರ್ಗದೊಳಗೆ, ಬಿಡುಗಡೆಯೊಳಗೆ, ಶಾಂತಿ, ಜ್ಞಾನದೊಳಗೆ, ಶುದ್ಧೀಕರಣ, ವಿಮೋಚನೆಯೊಳಗೆ, ಶಕ್ತಿಯೊಳಗೆ ಸೇರಿಸಿದನು. ಆ ಪ್ರಿಯ ಕುಮಾರನಲ್ಲಿ, ಯೇಸು ಕ್ರಿಸ್ತನಲ್ಲಿ ನಮ್ಮ ಪಾಪಗಳು ಪರಿಹಾರ ಆದಂತ ಪ್ರೇರೆ. ಹೌದು, ಮತ್ತು ಯಾರಲ್ಲಿ ಪಾಪ ಪರಿಹಾರ ಆಗುವುದಿಲ್ಲ ಪ್ರೇರೆ? ಯಾವ ನದಿಯಲ್ಲಿ ಮುಳುಗಿದರೆ, ಯಾವ ಸೋಪ್ ಹಚ್ಚಿಕೊಂಡ್ರೆ, ಯಾವ ತೀರ್ಥಯಾತ್ರೆ ತಿರುಗಿದರೆ, ಯಾವ ಗುಡ್ಡಗಳು ಏರಿದರೆ, ಯಾವ ಪುಣ್ಯಕ್ಷೇತ್ರಕ್ಕೆ ಹೋದರೂ ಕೂಡ, ಯಾವ ದಾನ ಧರ್ಮ ಮಾಡಿದರೂ ಕೂಡ. ಹೌದು, ದಾನ ಧರ್ಮ ಮರಣದಿಂದ ತಪ್ಪಿಸುತ್ತದೆ ಅಷ್ಟೇ, ಆದರೆ ನಿಜವಾದ ದೇವರ ಜ್ಞಾನ ನಿತ್ಯ ಜೀವಕ್ಕೆ ಸೇರಿಸುವುದಿಲ್ಲ. ಹೌದು ಪ್ರೇರೆ, ಯೇಸು ಕ್ರಿಸ್ತನ ನಂಬಿದ ನಂತರ ನಾವು ಮಾಡುವ ಕಾರ್ಯಗಳು ಎಲ್ಲ ಸತ್ಕಾರ್ಯಗಳೇ ಆಗಿರುತ್ತವೆ ಪ್ರೇರೆ. ಹೌದು, ಅದರಲ್ಲಿ ದಾನ ಧರ್ಮ ಕೂಡ ಬರುತ್ತದೆ. ಹೀಗೆ ಆ ಪ್ರಿಯಕುಮಾರನಲ್ಲಿ ನಮ್ಮ ಪಾಪಗಳು ಪರಿಹಾರವಾಗಿ ನಮಗೆ ಬಿಡುಗಡೆಯಾಯಿತು. ಆತನು ಅದೃಶ್ಯನಾದ ದೇವರ ಪ್ರತಿರೂಪನು. 15ನೇ ವಾಕ್ಯ, ಯೇಸು ಕ್ರಿಸ್ತನಲ್ಲಿ ನಮ್ಮ ಪಾಪಗಳು ಪರಿಹಾರವಾಗಿ ನಮಗೆ ಬಿಡುಗಡೆ ಆಯಿತು ಅಂತ ಪ್ರೇರೆ. ಆ ಪ್ರಿಯಕುಮಾರ್ ಯಾರೆಂದರೆ ಕಾಣದ ದೇವರ ಕಾಣುವ ರೂಪ. 15ನೇ ವಾಕ್ಯ, 15th ವರ್ಡ್, ಕೊಲೊಸ್ಸೆ ಚಾಪ್ಟರ್ 1 ವರ್ಸ್ 15th ವರ್ಡ್. ಕಾಣದ ದೇವರ ಕಾಣುವ ರೂಪ, ಸೃಷ್ಟಿಗೆಲ್ಲ ಜ್ಯೇಷ್ಠ ಪುತ್ರನ ಸ್ಥಾನ ಹೊಂದಿದವನಾಗಿದ್ದಾನೆ. ಇಲ್ಲ, ಸ್ವರ್ಗ ಭೂಮಿ ಎಲ್ಲ ಸ್ಥಳಗಳಲ್ಲಿ ದೇವರ ಪ್ರತಿರೂಪ, ದೇವರ ಮೊದಲನೇ ಮಗನೂ ಆಗಿದ್ದಾನೆ ಪ್ರೇರೆ. ಕಾರಣ ಮನುಷ್ಯನಾಗಿ ಹುಟ್ಟಿದ್ದರಿಂದ ದೇವರ 2ನೇ ವ್ಯಕ್ತಿತ್ವ, ದೇವರ ಸ್ವರ, ಜ್ಯೇಷ್ಠ ಪುತ್ರನ ಸ್ಥಾನ ಹೊಂದಿದ್ದಾನೆ.
ಜ್ಯೇಷ್ಠ ಪುತ್ರನ ಸ್ಥಾನ ಹೊಂದಿದವನು ಆಗಿದ್ದಾನೆ. 16ನೇ ವಾಕ್ಯ 16th ವರ್ಡ್. ಭೂಪರಗಳಲ್ಲಿರುವ ದೃಶ್ಯ ಅದೃಶ್ಯವಾದವುಗಳೆಲ್ಲವೂ, ಸಿಂಹಾಸನಗಳಾಗಲಿ, ಪ್ರಭುತ್ವಗಳಾಗಲಿ, ದೊರೆತನಗಳಾಗಲಿ, ಅಧಿಕಾರಗಳಾಗಲಿ ಆತನಲ್ಲಿ ಸೃಷ್ಟಿಸಲ್ಪಟ್ಟವು. ಸರ್ವವು ಆತನ ಮುಖಾಂತರವಾಗಿಯೂ ಆತನಿಗೋಸ್ಕರವಾಗಿಯೂ ಸೃಷ್ಟಿಸಲ್ಪಟ್ಟಿತು. ಹೌದು ಪ್ರೇರೆ, ಭೂಪರಗಳಲ್ಲಿ ಅಂದರೆ ಭೂಮಿಯಲ್ಲಿ, ಸ್ವರ್ಗದಲ್ಲಿ ಸೃಷ್ಟಿಸಲ್ಪಟ್ಟದೆಲ್ಲವೂ, ದೂತರು, ಏನೇನಿದೆ ಪ್ರೇರೆ, ಸಿಂಹಾಸನ, ದೊರೆತನ, ಅಧಿಕಾರ, ಪ್ರಭುತ್ವ ಎಲ್ಲ ಯೇಸು ಕ್ರಿಸ್ತನಲ್ಲಿ ಸೃಷ್ಟಿಸಲ್ಪಟ್ಟಿತಂತ ಪ್ರೇರೆ. ಇವಾಗ ನಾವು ಮಾತಾಡಿದರೆ ಕ್ರಿಯೆ ಹೇಗಾಗುತ್ತದೋ, ಒಂದು ಮಾತಾಡಿದರೆ ಇನ್ನೊಬ್ಬರು ಹೇಗೆ ಕೆಲಸ ಮಾಡುತ್ತಾರೋ ಹಾಗೆ ಇವೆಲ್ಲ ಸಿಂಹಾಸನ, ದೊರೆತನ, ಅಧಿಕಾರ, ಪ್ರಭುತ್ವ ದೇವರ ಸ್ವರ ಆದ ಯೇಸು ಕ್ರಿಸ್ತನ ಮುಖಾಂತರ ಸೃಷ್ಟಿ ಮಾಡಿದ್ದಾನೆ. ಯೇಸು ಕ್ರಿಸ್ತನು ದೇವರ ವಾಕ್ಯವಾಗಿ ಭೂಲೋಕದಲ್ಲಿ ಮಾಂಸಾಕಾರವಾಗಿ ಬಂದಿದ್ದಾನೆ ಪ್ರೇರೆ. ನಮ್ಮನ್ನು ಮಾಂಸ ರಕ್ತದ ಆಡಳಿತದಿಂದ, ಪಾಪದ ಸ್ವಭಾವದಿಂದ ಬಿಡಿಸಲು, ಮಾಂಸ ರಕ್ತದ ಆಳ್ವಿಕೆ ಮಾಡುತ್ತಿರುವ ಸೈತಾನ್ನಿಂದ ಬಿಡಿಸಿ ರಕ್ಷಿಸಲು, ಪಾಪ ಕೊಡುವ ಸಂಬಳ ಮರಣದಿಂದ ಬಿಡಿಸಲು, ನರಕದಿಂದ ಬಿಡಿಸಲು, ನಮ್ಮ ಪಾಪ ನರಕ ಶಿಕ್ಷೆ ಶಿಲುಬೆಯಲ್ಲಿ ತಾನು ಹೊತ್ತುಕೊಂಡು ಮರಣಿಸಿ 3ನೇ ದಿನ ಸಮಾಧಿಯಿಂದ ಎದ್ದು ನೀತಿವಂತ ದೇವಕುಮಾರನಾಗಿ ಮರಣದ, ಪಾತಾಳ ಲೋಕದ, ಮರಣದ ಶಕ್ತಿಗಳನ್ನು, ಬೀಗದ ಕೈಯನ್ನು ತೆಗೆದುಕೊಂಡು ಬಂದಿದ್ದಾನೆ. ತನ್ನ ವಿಶ್ವಾಸ ಇಡುವವರಿಗೆ ಕೊಟ್ಟಿದ್ದಾನೆ ನಿತ್ಯ ಜೀವ, ಅಮರ ಜೀವ ಪಡೆಯಲೆಂದು. ಹೀಗೆ ಯೇಸು ಕ್ರಿಸ್ತನಿಂದ ಸಮಸ್ತ ಸೃಷ್ಟಿಸಲ್ಪಟ್ಟಿತ್ತು. ಆತನ ಮುಖಾಂತರ ಆತನಿಗೋಸ್ಕರವಾಗಿ ಸೃಷ್ಟಿಸಲ್ಪಟ್ಟಿತ್ತು ಪ್ರೇರೆ. 17ನೇ ವಾಕ್ಯ 17th ವರ್ಡ್. ಕೊಲೊಸ್ಸೆ ಚಾಪ್ಟರ್ 1 17th ವರ್ಡ್. ಆತನು ಎಲ್ಲಕ್ಕೂ ಮೊದಲು ಇದ್ದವನು. ಯೇಸು ಕ್ರಿಸ್ತನು ಎಲ್ಲಕ್ಕೂ ಮೊದಲಿದ್ದಂತ ಪ್ರೇರೆ. ಆತನು ಸಮಸ್ತಕ್ಕೂ ಆಧಾರಭೂತನು. ಯೇಸು ಕ್ರಿಸ್ತನು ಎಲ್ಲಕ್ಕೂ ಆಧಾರಭೂತನಾಗಿದ್ದಾನಂತ. 18th ವರ್ಡ್. 18ನೇ ವಾಕ್ಯ. ಸಭೆ ಎಂಬ ದೇಹಕ್ಕೆ ಆತನ ಶಿರಸ್ಸು. ಸಭೆ ಎಂಬ ದೇಹಕ್ಕೆ ಆದರೆ ಎಲ್ಲೆಲ್ಲಿ ಯೇಸು ಕ್ರಿಸ್ತನ ಮುಖಾಂತರ ತಂದೆಯಾದ ದೇವರನ್ನು ಆರಾಧಿಸುತ್ತಾರೋ, ಪ್ರಾರ್ಥಿಸುತ್ತಾರೋ, ಬೇಡಿಕೊಳ್ಳುತ್ತಾರೋ, ಕೊಂಡಾಡುತ್ತಿದ್ದಾರೋ, ಆಶೀರ್ವಾದಕ್ಕಾಗಿ, ಅಭಿಷೇಕಕ್ಕಾಗಿ, ಮಾರ್ಗದರ್ಶನಕ್ಕಾಗಿ, ಕಟಾಕ್ಷಕ್ಕಾಗಿ, ಬೋಧನೆಗಾಗಿ, ಸತ್ಯ ಸಮಗ್ರ ಸತ್ಯಕ್ಕೆ ಸೇರಲು, ನಿತ್ಯ ಜೀವಕ್ಕೆ ಸೇರಲು ಆ ಸಭೆ ಎಂಬ ಆ ಚರ್ಚಿಗೆ, ಆ ದೇಹಕ್ಕೆ ಆತನ ಶಿರಸ್ಸು ಪ್ರೇರೆ. ಹೌದು. ಮತ್ತು ಸಭೆ ಎಂಬ ದೇಹಕ್ಕೆ ಯೇಸು ಕ್ರಿಸ್ತನ ಶಿರಸ್ಸು. ಆತನು ಆದಿ ಸಂಭೂತ ಅಂತ ಪ್ರೇರೆ. ಯೇಸು ಕ್ರಿಸ್ತನು ಹಳೆಯ ಕಾಲದಿಂದಲೂ ಇದ್ದಾನೆ. ಹೌದು. ಎಲ್ಲದರಲ್ಲಿ ಪ್ರಮುಖನಾಗುವಂತೆ ಸತ್ತವರೊಳಗಿಂದ ಮೊದಲು ಎದ್ದು ಬಂದವನು ಆತನೇ. ಎಲ್ಲದರಲ್ಲಿ ಪ್ರಥಮನಾಗಿರುವಂತೆ ಸತ್ತವರೊಳಗಿಂದ ಜೀವಕ್ಕೆ ಎದ್ದು ಬಂದವರಲ್ಲಿ ಆತನೇ ಫಸ್ಟ್ ಪ್ರೇರೆ, ಮೊದಲನೇ. ಆತನು ಯಾರು ಎದ್ದು ಬಂದಿಲ್ಲ ಸತ್ತವರೊಳಗೆ ಇದುವರೆಗೆ. ಹೌದು. ಮೃತ್ಯುಂಜಯ ಎಂದು ಆಕ್ಸಿಡೆಂಟಲ್ಲಿ ಅನೇಕರು ಸತ್ತೋದರೆ ಒಬ್ಬರು ಬದುಕಿರುತ್ತಾರೆ, ಅವ್ರಿಗೆ ಮೃತ್ಯುಂಜಯ ಎಂದಿರುತ್ತಾರೆ. ಮೃತ್ಯು ಜಯಿಸಿದವರಿಗೆ ಮೃತ್ಯುಂಜಯ ಅಂತಾರೆ ಪ್ರೇರೆ. ಬದುಕಿದ್ದು ಸಾಯದೆ ಉಳಿದವರಿಗೆಲ್ಲ, ಸತ್ತು ಎದ್ದು ಬಂದವರಿಗೆ ಮೃತ್ಯುಂಜಯ. ಸತ್ತವರೊಳಗಿಂದ ಮೊದಲು ಎದ್ದು ಬಂದ ಆತನೇ. 19th ವರ್ಡ್. 19ನೇ ವಾಕ್ಯ. 1ನೇ ಅಧ್ಯಾಯ ಕೊಲೊಸ್ಸೆ ಪತ್ರಿಕೆ 19ನೇ ವಾಕ್ಯ. ತಂದೆಯಾದ ದೇವರು ಆತನಲ್ಲಿ ತನ್ನ ಸರ್ವಸಂಪೂರ್ಣತೆಯು ವಾಸವಾಗಿರಬೇಕೆಂತಲೂ ಆತನು ಶಿಲುಬೆಯ ಮೇಲೆ ಸುರಿಸಿದ ರಕ್ತದಿಂದ ತಾನು ಸಮಾಧಾನವನ್ನು ಉಂಟು ಮಾಡಿ ಭೂಪರಲೋಕಗಳಲ್ಲಿರುವ ಸಮಸ್ತವನ್ನು ಆತನ ಮೂಲಕ ತನಗೆ ಸಮಾಧಾನಪಡಿಸಿಕೊಳ್ಳಬೇಕೆಂತಲೂ ನಿಷ್ಕರ್ಷೆ ಮಾಡಿದನು. ಹೌದು ಪ್ರೇರೆ. ತಂದೆಯಾದ ದೇವರು ತನ್ನ ದೈವತ್ವದ ಸರ್ವ ಸಂಪೂರ್ಣತೆ ಆತನಲ್ಲಿ ವಾಸವಾಗಿರಬೇಕೆಂತಲೂ, ಯೇಸು ಕ್ರಿಸ್ತನಲ್ಲಿ ವಾಸವಾಗಿರಬೇಕೆಂತಲೂ ಯೇಸು ಕ್ರಿಸ್ತನು ಶಿಲುಬೆಯ ಮೇಲೆ ಸುರಿಸಿದ ರಕ್ತದಿಂದ ತಾನು ಅಂದರೆ ದೇವರು ಸಮಾಧಾನವನ್ನು ಉಂಟು ಮಾಡಿ ಭೂಪರಗಳಲ್ಲಿರುವ ಅಂದರೆ ಸ್ವರ್ಗ ಭೂಮಿಯಲ್ಲಿರುವ ಎಲ್ಲಕ್ಕೂ ಯೇಸು ಕ್ರಿಸ್ತನ ಮೂಲಕ ಸಮಾಧಾನಪಡಿಸಬೇಕೆಂದು ಪ್ಲ್ಯಾನ್ ಹಾಕಿದ್ದಾನೆ, ಯೋಜನೆ ನಿಷ್ಕರ್ಷೆ ಮಾಡಿಕೊಂಡನು. ಅಂದರೆ ಅಂಥ ಸಮಾಧಾನದ ನಿಷ್ಕರ್ಷೆ ಯೋಜನೆ ಯೇಸು ಕ್ರಿಸ್ತನ ಮುಖಾಂತರ ನಮ್ಮಲ್ಲಿ ಕೂಡ ನೆರವೇರಲು ಪ್ರೇರೆ. ದೇವರ ಮಕ್ಕಳಾಗಿದ್ದೇವೆ. ಪರಿಪೂರ್ಣವಾದ ದೇವರ ಮಕ್ಕಳ ಜೀವಿತದೊಳಗೆ ನಮ್ಮೆಲ್ಲರನ್ನು ಕರೆದುಕೊಂಡು ಹೋಗಲು ದೇವರು ಯೇಸು ಕ್ರಿಸ್ತ ನಿತ್ಯ ಜೀವದ ನಾಮದಲ್ಲಿ ಆಮೇನ್ ಆಮೇನ್. ಪ್ರಾರ್ಥನೆ ಮಾಡಿ ಮುಕ್ತಾಯ ಮಾಡೋಣ ಪ್ರೇರೆ. ಪ್ರಾರ್ಥನೆ ನನ್ನೊಂದು ಏಕೀಭವಿಸಿರಿ. ಪ್ರೇಯರ್. ತಂದೆ ಸರ್ವಶಕ್ತ ದೇವರೇ, ಪರಿಶುದ್ಧನೇ ಪರಿಶುದ್ಧನೇ ಪರಿಶುದ್ಧನೇ, ಭೂಪರ ಲೋಕಗಳಲ್ಲಿರುವ ಸಮಸ್ತವನ್ನು ಯೇಸು ಕ್ರಿಸ್ತನ ಮುಖಾಂತರ ಸಮಾಧಾನಪಡಿಸಬೇಕೆಂದು ನಿಷ್ಕರ್ಷೆ ಮಾಡಿದ ದೇವರೇ, ಅಂತ ನಿಮ್ಮ ಪ್ರಿಯ ಕುಮಾರನಲ್ಲಿ
ನಮ್ಮ ಪಾಪಗಳನ್ನು ಪರಿಹರಿಸಿದ್ದಕ್ಕಾಗಿ ಸ್ತೋತ್ರ. ಬಿಡುಗಡೆ ಮಾಡಿದ್ದಕ್ಕಾಗಿ ಸ್ತೋತ್ರ. ಯೇಸು ಕ್ರಿಸ್ತನಲ್ಲಿ ನೂತನ ಸೃಷ್ಟಿಯಾಗಿ ಮಾಡಿದ್ದಕ್ಕಾಗಿ ಸ್ತೋತ್ರ ತಂದೆ. ಹೌದು ತಂದೆ, ಈಗ ನಾವು ದೇವರೇ ನಿಮ್ಮ ಮಕ್ಕಳಾಗಿದ್ದೇವೆ. ಮುಂದೆ ಏನಾಗುತ್ತೇವೋ ಅದಿನ್ನೂ ಪ್ರತ್ಯಕ್ಷವಾಗಿಲ್ಲ. ಆತನು ಪ್ರತ್ಯಕ್ಷವಾದಾಗ ನಾವು ಆತನಂತಿರುತ್ತೇವೆ. ಈ ನಂಬಿಕೆ ನಿರೀಕ್ಷೆ ಇಟ್ಟಿರುವ ನಾವು ಯೇಸು ಕ್ರಿಸ್ತನು ಶುದ್ಧನಾಗಿರುವಂತೆ ಆತನ ವಿಶ್ವಾಸ ಇಟ್ಟಿರುವ ನಾವು ನಮ್ಮನ್ನು ನಾವು ಶುದ್ಧವಾಗಿಟ್ಟುಕೊಳ್ಳುತ್ತೇವೆ ಅಂತ ಶುದ್ಧವಾಗಿಟ್ಟುಕೊಳ್ಳುವ ಕೃಪೆ, ಯೋಚನೆ, ಮಾತು, ಕ್ರಿಯೆ, ಕರ್ತವ್ಯ, ಅದ್ಭುತ ಸ್ವರೂಪನಾದ ದೇವರೇ, ಆಲೋಚನೆ ಕರ್ತನೆ, ಪರಾಕ್ರಮ ದೇವರೇ, ನಿತಿನ ತಂದೆ, ಸಮಾಧಾನ ಪ್ರಭೆ ನಮ್ಮೆಲ್ಲರಿಗೂ ಅನುಗ್ರಹಿಸಬೇಕೆಂದು ಕೇಳಿದ ದೇವರ ಮಕ್ಕಳಾಗಿದ್ದೇವೆ ಈಗ ಎನ್ನುವ ಅಂಶಭಾಗದ ಅನೇಕ ವಾಕ್ಯಗಳ ಮುಖಾಂತರ ಮಾತನಾಡಿದ್ದೀರಿ ತಂದೆ. ಪರಿಶುದ್ಧಾತ್ಮನ ದೇವರೇ, ಯೇಸು ಕ್ರಿಸ್ತ ನಾಮದಲ್ಲಿ ನಿಮಗೆ ಸ್ತೋತ್ರವಾಗಲಿ. ಕೇಳಿದ ವಾಕ್ಯ ಭಾಗಗಳನ್ನು ದುಷ್ಟನ್ನು ಎತ್ತಿಕೊಂಡು ಹೋಗದಂತೆ ನಮ್ಮ ಹೃದಯವೆಂಬ ಹೊಲವನ್ನು ಫಲವತ್ತಾಗಿಸಿ 100ಕ್ಕೆ 100 ಫಲ ಕೊಡುವಂತೆ ದೇವರೇ ನಿಮ್ಮ ವಾಕ್ಯ ಬೀಜವನ್ನು ಅನುಗ್ರಹಿಸಬೇಕೆಂದು ಸೈತಾನನ ಮೇಲೆ, ಲೋಕದ ಮೇಲೆ, ಶರೀರದ ಮೇಲೆ ಮತ್ತು ಮರಣದ ಮೇಲೆ ತಂದೆ ನಿಮ್ಮ ಮಕ್ಕಳಾದ ನಾವು ದೊಡ್ಡ ಜಯವನ್ನು ಪಡೆಯುವಂತೆ ಅನುಗ್ರಹಿಸಬೇಕೆಂದು ಕೇಳಿದ ವಾಕ್ಯ ಭಾಗಗಳನ್ನು ನಮ್ಮ ಆತ್ಮಗಳ ಲಾಭಕ್ಕಾಗಿ ಅನುಗ್ರಹಿಸಬೇಕೆಂದು ಈ ವಾಕ್ಯವನ್ನು ಆಲಿಸಿದ ಪ್ರತಿಯೊಬ್ಬ ನಿಮ್ಮ ಮಗ ಮಗಳನ್ನು, ದೊಡ್ಡ ಚಿಕ್ಕವರೆಲ್ಲರನ್ನು, ಸೇವಕರನ್ನು, ನನ್ನನ್ನು ನಿಮ್ಮ ಪರಿಶುದ್ಧ ಶಿಲುಬೆಯ ಶಕ್ತಿಯ ಒಳಗೆ, ನೆರಳಿನಲ್ಲಿ, ಪುನರುತ್ಥಾನ ಶಕ್ತಿಯಲ್ಲಿ ಸ್ವರ್ಗದಿಂದ ಇಳಿದು ಬರುವ ಪರಿಶುದ್ಧಾತ್ಮನ ಅಪ್ಪ ತಂದೆ ಎಂದು ಕೂಗುವ ಮಗನ ಭಾವದಲ್ಲಿ ವಿಧೇಯತೆ ಆತ್ಮದಿಂದ ತುಂಬಿಸಿ ಅನುಗ್ರಹಿಸುತ್ತಾ ಬರಬೇಕೆಂದು ನಜರೇತಿನ ಯೇಸು ಕ್ರಿಸ್ತ, ದೇವಕುಮಾರ ಯೇಸು ಕ್ರಿಸ್ತ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇವೆ ತಂದೆ. ಆಮೇನ್, ಆಮೇನ್. ಥ್ಯಾಂಕ್ ಯು ಫಾದರ್, ಥ್ಯಾಂಕ್ ಯು ಜೀಸಸ್ ಕ್ರೈಸ್ಟ್, ಥ್ಯಾಂಕ್ ಯು ಹೋಲಿ ಗೋಸ್ಟ್, ಫೈರ್, ಲಿವಿಂಗ್ ವಾಟರ್ ಫ್ಲೋ. ಆಮೇನ್. ಹೌದು ಪ್ರೇರೆ, ಈಗ ದೇವರ ಮಕ್ಕಳಾಗಿದ್ದೇವೆ. ಹೌದು ಪ್ರೇರೆ, ಯೇಸು ಕ್ರಿಸ್ತನನ್ನು ಅಂಗೀಕರಿಸಿದ್ದರಿಂದ, ಆತನ ಹೆಸರಿನಲ್ಲಿ ನಂಬಿಕೆ ಇಟ್ಟಿದ್ದರಿಂದ, ಪ್ರೀತಿಸಿ ಆತನ ಆಜ್ಞೆ ಕೈಗೊಂಡು ನಡೆದಿದ್ದರಿಂದ ರಕ್ತ ಸಂಬಂಧದಿಂದ ಹುಟ್ಟಲಿಲ್ಲ, ಕಾಮದಿಂದ ಹುಟ್ಟಲಿಲ್ಲ, ಪುರುಷ ಸಂಕಲ್ಪದಿಂದ ಹುಟ್ಟಲಿಲ್ಲ, ಮಾನವ ಸಹಜ ಬಯಕೆಯಿಂದ ಹುಟ್ಟಲಿಲ್ಲ, ದೇವರಿಂದಲೇ ಹುಟ್ಟಿದ್ದೀರಿ. ಅಪ್ಪ ತಂದೆ ಎಂದು ಕೂಗುವ ಮಗನ ಆತ್ಮ ನಮ್ಮ ಹೃದಯಗಳಲ್ಲಿ ಕಳಿಸಿದ್ದರಿಂದ ನಾವು ಬಾಧ್ಯರಾಗಿದ್ದೇವೆ, ದೇವರ ಮಕ್ಕಳು. ಹೌದು ಪ್ರೇರೆ, ಹೀಗೆ ದೇವರ ಆತ್ಮನಿಗೆ ವಿಧೇಯರಾಗಿ ನಡೆದು ದೇವರ ಮಕ್ಕಳೆನಿಸಿಕೊಳ್ಳೋಣ ಪ್ರೇರೆ ಅಂತ ದೇವರ ಆತ್ಮ, ದೇವರ ಮಕ್ಕಳ ಅಧಿಕಾರ ತಂದೆ ಯೇಸು ಕ್ರಿಸ್ತ ನಮ್ಮೆಲ್ಲರೂ ನೀಡಲಿ. ನೀಡಿದ ಕೈ ಸ್ತೋತ್ರ. ಯೇಸು ಕ್ರಿಸ್ತ ಮಹಿಮೆಯ ರಕ್ಷಣೆಯ ನಾಮದಲ್ಲಿ, ದೇವರ ನಾಮದಲ್ಲಿ ಆಮೇನ್, ಆಮೇನ್. ಮತ್ತೊಂದು ವಾಕ್ಯ ಭಾಗದ ದೇವಚಿತ್ತಾರ ಭೇಟಿಯನ್ನು ಪ್ರೇರೆ. ಅಲ್ಲಿವರೆಗೆ ತಂದೆಯಾದ ದೇವರ ಮಹಾ ಪ್ರೀತಿಯು, ಯೇಸು ಕ್ರಿಸ್ತನ ಮಹಾಕೃಪೆಯು, ಪರಿಶುದ್ಧ ಆತ್ಮದೇವರ ಮಹಾಶಾಂತಿಯು, ಸನ್ನಿಧಿ, ಕಟಾಕ್ಷ, ಬೋಧನೆ, ಮಾರ್ಗದರ್ಶನ, ನಿತ್ಯಜೀವ, ವರ, ಫಲ, ಆಯುಧ, ಸ್ವರ, ಬೆಳಕು, ಶಾಂತಿ, ಧೈರ್ಯ, ಭಯಭಕ್ತಿ, ದೇವದೂತರ ಕಾವಲು, ಪ್ರೀತಿ, ಕೃಪೆ ನಿಮ್ಮೊಂದಿಗಿರಲಿ ಪ್ರೇರಿ. ನಿಮ್ಮೊಂದಿಗೆ, ನಿಮ್ಮ ಸಭೆಯೊಂದಿಗೂ, ನಿಮ್ಮ ಪ್ರಿಯರೊಂದಿಗೂ, ನಿಮ್ಮ ಕೈ ಕೆಲಸಗಳಲ್ಲಿ, ನಿಮ್ಮ ಪ್ರಯಾಣದಲ್ಲಿ, ವಿಶ್ವಾಸ, ಪ್ರಾರ್ಥನೆ, ಪರಿಶುದ್ಧ ಸಾಕ್ಷಿ ಜೀವಿತದಲ್ಲಿ ದೇವಚಿತ್ತಂತೆ ಬಲವಾಗಿ ನೆಲೆಗೊಂಡಿರಲಿ. ಯೇಸು ಕ್ರಿಸ್ತನ ದೇವರ ಮಕ್ಕಳ ಅಧಿಕಾರದ ನಾಮದಲ್ಲಿ ಆಮೇನ್, ಆಮೇನ್. ಥ್ಯಾಂಕ್ ಯು ಫಾದರ್, ಥ್ಯಾಂಕ್ ಯು ಜೀಸಸ್ ಕ್ರೈಸ್ಟ್, ಥ್ಯಾಂಕ್ ಯು ಹೋಲಿ ಗೋಸ್ಟ್, ಫೈರ್, ಲಿವಿಂಗ್ ವಾಟರ್ ಫ್ಲೋ. ಆಮೇನ್. Thank you, Jesus. Praise to Jesus. Amen.